ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜತಮಲ ಜನ ಔನ್ನತ್ಯಭೂತಿ ಅರ್ಪಕಾಯ ಶಿತ್ಯಾಂ ಅತ್ಯಲ್ಪ ಭೃತ್ಯೇಷ್ವಪಿ ಭುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೈ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತ್ಯೈ ನಮಃ ಶ್ರೀ ಜಯತೀರ್ಥಗುರುಭ್ಯೋ ನಮಃ ಶ್ರೀ ವ್ಯಾಸರಾಜತೀರ್ಥಗುರುಭ್ಯೋ ನಮಃ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ ಶ್ರೀ ರಾಘವೇಂದ್ರತೀರ್ಥಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ ವೇದಾಂತತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ. ಗೋ ವಿಪ್ರ ಸುರ ಸಾಧೂನಾಂ ಛಂದಸಾಮಪಿ ಧರ್ಮಸ್ಯ ಅರ್ಥಸ್ಯ ಚ ರಕ್ಷಾಂ ಇಚ್ಛನ್ ತನೂ ಧತ್ತೆ. ಶುಕಾಚಾರ್ಯರು ಪರೀಕ್ಷಿದ್ರಾಜನ ಮೂಲಕ ಹೇಳುವ ಮಾತು, ಇಷ್ಟು ವಸ್ತುಗಳ ರಕ್ಷಣೆಗೋಸ್ಕರ ಭಗವಂತ ಅದಕ್ಕೆ ಸಂಬಂಧಪಟ್ಟ ರೂಪಗಳನ್ನು ತಾಳ್ತಾನೆ. ಅದರಲ್ಲಿ ತನ್ನ ರಕ್ಷಣೆಗೆ ಒಳಗಾಗಿರುವ ಇಷ್ಟು ವಸ್ತುಗಳಲ್ಲಿ ಸುಮಾರು 7 ವಸ್ತುಗಳಾಗುತ್ತವೆ. ಗೋ, ವಿಪ್ರ, ಸುರ, ಸಾಧು, ವೇದಗಳು, ಧರ್ಮ, ಅರ್ಥ. ಹೀಗೆ ಈ 7 ರಕ್ಷಣೆಯನ್ನು ಅಪೇಕ್ಷಿಸಿಕೊಂಡು ರಕ್ಷಣಾರ್ಥಂ, ರಕ್ಷಣೆಗೋಸ್ಕರ, ರಕ್ಷಾಂ ಇಚ್ಛನ್, ವ್ಯಾಸರು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇವು ಎಲ್ಲರ ರಕ್ಷಣೆಯನ್ನು ಮಾಡುವುದು ಅವನೇ. ಆದರೆ ಇಷ್ಟು 7 ಬಗ್ಗೆ ಹೇಳುವಾಗ ರಕ್ಷಾಂ ಇಚ್ಛನ್, ವಿಶೇಷವಾಗಿ ರಕ್ಷಣೆ ಮಾಡುತ್ತೇನೆ ಅಂತ ಕಟಿಬದ್ಧನಾಗಿ ಇರುವಂತೆ ಭಗವಂತ ಅದಕ್ಕೆ ಸಂಬಂಧಪಟ್ಟ ರೂಪಗಳನ್ನು ತಾನು ತಾಳ್ತಾನೆ. ಆದ್ದರಿಂದ ಸದ್ಯ ಈಗ ಭಗವಂತ ಮೀನಿನ ರೂಪವನ್ನು ತಾಳಿದ. ಅವನ ಮೊದಲಿನ ಸಂಕಲ್ಪ ಏನು? ಯಾರನ್ನು ರಕ್ಷಣೆ ಮಾಡುತ್ತೇನೆ ಅಂತ ಮೊದಲು ಹೇಳಿದ್ದು ಮನುಷ್ಯರನ್ನಲ್ಲ, ವಿಪ್ರರನ್ನಲ್ಲ. ಅವ ಹೇಳಿದ್ದು ಗೋವುಗಳನ್ನು. ಪ್ರಾಯಶಃ ವ್ಯಾಸರಿಗೆ ಆವಾಗಲೇ ಗೊತ್ತಿತ್ತು ಕಾಣುತ್ತೆ. ಮುಂದೆ 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 ಹೋದಂತೆ ನಮ್ಮನ್ನು ಆಳುವವರು ಏನು ಬರ್ತಾರೆ, ಅವರು ಗೋವುಗಳನ್ನು ಅಳಿಸ್ತಾರೆ, ನಮ್ಮನ್ನು ಅಳಿಸ್ತಾರೆ. ಇದು ದೇವರ ಚಿತ್ತಕ್ಕೆ ಬರುವ ಕೆಲಸ ಅಲ್ಲ ಅಂತ ತಿಳಿಸುವುದಕ್ಕೋಸ್ಕರನೇ ದೇವರು ಭೂಮಿಗೆ ಬರುವುದಿದ್ದರೆ ಮೊದಲು ಬರುವುದೇ ಗೋವಿನ ರಕ್ಷಣೆಗೋಸ್ಕರ. ಆ ಗೋ ಉಂಟು, ಮತ್ತೆ ವಿಪ್ರ ಇದ್ದಾನೆ. ಗೋವುಗಳು ಇದ್ದರೆ ಮತ್ತೆ ವಿಪ್ರ ಅಂತ ಆಗುತ್ತಾನೆ. ಯಾರನ್ನು ವಿಪ್ರ ಅಂತ ಕರೆಯುವುದು? ಇವುಗಳನ್ನು ಯಾಕೆ ಗೋವುಗಳು ಅಂತ ಕರೆಯುವುದು? ಒಂದು ಗಚ್ಚತೀತಿ ಗೋವು ಅಂತ ಹೇಳಿ ಹೋಗ್ತಾ ಇರ್ತವೆ, ಆದ್ದರಿಂದ ಅವುಗಳನ್ನು ಗೋವುಗಳು ಅಂತ ಕರೆಯುವುದು. ಸದಾ ಅಂದರೆ ಚಟುವಟಿಕೆಯಲ್ಲಿ ಇರ್ತವೆ, ಸಂಚಾರದಲ್ಲೇ ಇರ್ತವೆ, ಆದ್ದರಿಂದ ಗೋವುಗಳು ಅಂತ ಕರೆಯುವುದು. ಇನ್ನೊಂದು ಹೇಳಿದ್ದು ಗಮಯಂತೀತಿ ಗಾವ, ಸ್ವಯಂ ಹೋಗುವುದಲ್ಲ, ಇನ್ನೊಬ್ಬರನ್ನೂ ಕೂಡ ತನ್ನ ದಾರಿಯಲ್ಲಿ ಬರುವಂತೆ ಮಾಡುತ್ತದೆ.
ಆದ್ದರಿಂದ ಅದನ್ನು ಗೋವು ಅಂತ ಕರೆದರು. ಗಮಯಂತೀತಿ ವಾಸುದೇವ ಇನ್ನೂ 1-2 ವರ್ಷದ ಮಗು, ಅವನನ್ನು ಇದೇ ಒಂದು ಎತ್ತು ಅಲ್ವೋ ಅವನನ್ನು ಕರ್ಕೊಂಡು ಹೋದದ್ದು. ನಾ ಎತ್ತನ್ನು ಏನು ಅಂತ ಕರೀತೇವೆ? ವೇದಗಳು ಅಂತ ಕರೀತೇವೆ. ಹಾಗಾದರೆ ವಾಸುದೇವನನ್ನು ಕರ್ಕೊಂಡು ಹೋದದ್ದು ಯಾರು ಅಂತ ಕೇಳಿಬಿಟ್ರೆ ವೇದಗಳು ವಾಸುದೇವನನ್ನು ಕರ್ಕೊಂಡು ಹೋದದ್ದು. ಹಾಗಾದರೆ ತಾನು ಮಾತ್ರ ಹೋಗುವುದಲ್ಲ, ಇನ್ನೊಬ್ಬರನ್ನೂ ಕೂಡ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗುತ್ತಾರೆ. ಈಗ ಆಚಾರ್ಯರು ಹೇಳಿದಂತೆ ಏನು ಅಂತ ಕರ್ಕೊಂಡು ಹೋಗ್ತಾರೆ. ಗೋವುಗಳು ಎಲ್ಲೆಲ್ಲಿ ಹೋಗ್ತಾವೋ ಅಲ್ಲೆಲ್ಲ ಆರೋಗ್ಯ ಆರೋಗ್ಯ ಆರೋಗ್ಯ. ಗೋವಿನ ಯಾವ ಪ್ರಾಣಿಯ ಅಮೇಧ್ಯವೇ ಒಂದು ರೀತಿಯಲ್ಲಿ ಪವಿತ್ರ ಅಂತಾಯಿತು. ಸಾಮಾನ್ಯವಾಗಿ ಏನು ಹೆಸರು? ಅಮೇಧ್ಯ ಅಂತ. ಅಮೇಧ್ಯ ಅಂದರೆ ಏನು? ಮೇಧ್ಯ ಅಮೇಧ್ಯ. ಮೇಧ್ಯ ಅಂದ್ರೇನು? ಶುದ್ಧವಾದ್ದು ಅಂತರ್ಥ. ಅಮೇಧ್ಯ ಅಂದರೆ ಕಲುಷಿತವಾದ್ದು ಅಂತರ್ಥ. ಗೋವುಗಳ ಅಮೇಧ್ಯ ಕಲುಷಿತ ಅಂತ, ನಮಗೆ ಮಾತ್ರ ಪವಿತ್ರ. ಪ್ರಾಯಶಃ ನಮಗೆಲ್ಲ ಗೊತ್ತು, ಗೋವಿನಲ್ಲಿ ಎಲ್ಲ ದೇವತೆಗಳು ಬಂದು ಸನ್ನಿಹಿತರಾದರು. ಲಕ್ಷ್ಮಿ ಬರುವಾಗ ಸ್ವಲ್ಪ ತಡ ಆಯಿತು. ನನಗೆ ಎಲ್ಲಿ ಜಾಗ ಅಂತ ಕೇಳಿದ್ರು. ದೇವತೆಗಳಂದರು ಗೋವಿನಲ್ಲಿ ಜಾಗ ಇಲ್ಲ, ಆಕಳಲ್ಲಿ ಜಾಗ ಇಲ್ಲ, ಮತ್ತು ನನಗೆ ಇರಬೇಕಲ್ಲ ಅಲ್ಲಿ ತಂದು. ಅದಕ್ಕೆ ದೇವತೆಗಳೆಲ್ಲಾದರೂ ಬೇಕಿದ್ದರೆ ಅಲ್ಲಿ ಸೆಗಣಿ ಉಂಟು ಕೂತ್ಕೊಂಡು. ವೇದವ್ಯಾಸ ದೇವರು ಆ ದೇವತೆಗಳು ಇವಳ ಹತ್ರ ಹೇಳುವಾಗ ವೇದವ್ಯಾಸ ದೇವರು ಅವಳ ಮುಖವನ್ನು ನೋಡಿದರು. ಆ ಲಕ್ಷ್ಮಿಯ ಮುಖವನ್ನು ನೋಡಿದರು. ಒಂದು ಖುಷಿಯಾಯಿತಂತೆ ಆ ಲಕ್ಷ್ಮಿಗೆ. ಅಲ್ಲೇ ಬರೆದು ಬಿಟ್ಟರು ವೇದವ್ಯಾಸ ದೇವರು. ಹೃಷ್ಟ ಪುಷ್ಟ ಮಹಾಲಕ್ಷ್ಮೀ. ಬರೇ ಮಹಾಲಕ್ಷ್ಮಿ ಹಿಂದಲ್ಲ, ಹೃಷ್ಟ ಪುಷ್ಟ. ಹೃಷ್ಟ ಅಂದರೆ ಸಂತುಷ್ಟಳಾದ, ಪುಷ್ಟ ಅಂದರೆ ಒಳ್ಳೆ ಕಷ್ಟಪುಷ್ಟಳಾದ ಅಂತ. ನಮ್ಮಲ್ಲಿ 2 ರೀತಿಯ ಲಕ್ಷ್ಮಿ ಇರ್ತಾಳೆ. ಏನು? ಬಡವರ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ, ಶ್ರೀಮಂತರ ಮನೆಯಲ್ಲೂ ಲಕ್ಷ್ಮಿ ಇರ್ತಾಳೆ. ಶ್ರೀಮಂತರ ಮನೆ ಲಕ್ಷ್ಮಿ ಸಖತ್ತು ಬೆಳೆದಿರ್ತಾಳೆ. ಪಾಪ ಬಡವರ ಮನೆಯ ಲಕ್ಷ್ಮಿ ಗಂಜಿಗೆ ಬೇಕಾದಷ್ಟೇ ಇರ್ತಾಳೆ. ಬೆಳಗಿನ ಗಂಜಿ ಅಂದರೆ ಸಾಯಂಕಾಲದ ಗಂಜಿ ಇಲ್ಲ, ಅಷ್ಟೇ ರೀತಿಯಲ್ಲಿ ಸನಕಲಾಗಿರ್ತಾಳೆ ಅಲ್ಲೋ. ಇಲ್ಲೀಗ ಸೆಗಣಿಯಲ್ಲಿ ಎಂಥ ಲಕ್ಷ್ಮಿ ಬಂದು ಕೂತಳು. ವೇದವ್ಯಾಸರ ಮುಖವನ್ನು ನೋಡಿದ್ರು, ಏನು ಮಾಡ್ತಾಳೆ ಅಂತ ನೋಡಿದ್ರು. ಬಂದಳು ಲಕ್ಷ್ಮಿ, ಸಂತೋಷದಿಂದ ಬಂದಳು. ಅಲ್ಲಿ ಕೂತಾಗ ನಿಮ್ಮ ಲೌಕಿಕವಾಗಿ ಹೇಳುವುದು ಅಂತಾದರೆ ಯಾರು? ಅದಾನ್ಯ. ಅವನು ಸಾಕಾಗಿಲ್ಲ, ಅವನ ಸಂಪತ್ತು ಸಾಕಾಗಿಲ್ಲ. ಹೃಷ್ಟ ಪುಷ್ಟ ಮಹಾಲಕ್ಷ್ಮೀ ಗೋಮಯೇ ಸಂಸ್ಥಿತ ಸದಾ ಅಂತ ಅವಳು ಬಂದು ಗೋಮಯದಲ್ಲಿ ಕೂತು ಬಿಟ್ಟಂತೆ. ಹಾಗಾದರೆ ಯಾವ ಪ್ರಾಣಿಯ ಅಮೇಧ್ಯಕ್ಕೇನೆ ಇಷ್ಟು ಮಹತ್ವ ಬಂದು ದೇವರಂತ, ಹಾಗಾದರೆ ಅಂತಹ ಪ್ರಾಣಿಯನ್ನು ರಕ್ಷಣೆ ಮಾಡುವುದು ಮೊದಲು ನನ್ನ ಕರ್ತವ್ಯ ಅಂತ ಹೇಳಿಕೊಂಡು ಗೋಪಾಲನಾಗಿ ಕೃಷ್ಣ ಭಗವಂತ ತಾನು ಧರೆಗೆ ಬಂದ. ಇಂತಹ ಸೆಗಣಿಯನ್ನು ಮನೆಯೊಳಗೆ ಇಟ್ಟುಕೊಂಡ್ರೆ ಏನಾಗುತ್ತೆ? ಅವಳಿಗೊಬ್ಬ ಅಕ್ಕ ಇದ್ದಾಳೆ. ಆ ಅಕ್ಕ ತಂಗಿಯರಿಗೆ ಆಗುವುದಿಲ್ಲ. ಅಕ್ಕ ತಂಗಿಯರಿಗೆ ಪರಸ್ಪರ ದ್ವೇಷ. ತಂಗಿ ಮನೆಯೊಳಗೆ ಇದ್ದಾಳೆ ಅಂತ ಗೊತ್ತಾದರೆ ಸಾಕು, ಈ ಅಕ್ಕ ನಮ್ಮ ಮನೆಯೊಳಗೆ ಬರೋದಿಲ್ಲ. ಅಕ್ಕನ ಹೆಸರು ದಾರಿದ್ರ್ಯಾಭಿಮಾನಿನಿಂದ, ಅಲಕ್ಷ್ಮಿಯಿಂದ. ಸಮುದ್ರ ಮಥನ ಮಾಡುವಾಗ ಮೊದಲು ಹುಟ್ಟಿದ್ದವಳಲ್ಲ, ಕೊನೆಗೆ ತಾನೇ ಲಕ್ಷ್ಮಿ ಬಂದದ್ದು. ಹಾಗಾದರೆ ಅವಳಿಬ್ಬರು ಅಕ್ಕ ತಂಗಿ ಇರ್ತಾನೆ. ಅವಳಂತಾಳೆ, ಏನು ತಂಗಿ ಮನೆಯಲ್ಲಿದ್ದಾಳ ಅಂತ ಕೇಳ್ತಾಳೆ. ಅಕ್ಕ ನಮ್ಮ ಮನೆ ಬಾಗಿಲಿಗೆ ಬರುವಾಗ ನಾವು ಮನೆ ಬಾಗಿಲಲ್ಲೇ ಸಗಣಿ ಸಾರಿಸಿ ಇದ್ದಾಳೆ ತಂಗಿ ನಮ್ಮ ಮನೆಯಲ್ಲಿ ತೋರಿಸಿಕೊಡ್ತೇವೆ. ಆವಾಗ ಅವಳು ಅಲ್ಲಿಂದಲೇ ಹಿಂದೆ ಹೋಗ್ತಾಳೆ ಅಂತೆ. ಆದ್ದರಿಂದ ಯಾರ ಮನೆಯ ಮುಂದೆ ಸೆಗಣಿ ಸಾರಿಸುವ ಸಂಪ್ರದಾಯ ಇಲ್ಲವೋ, ಯಾರು ಉಂಡಂತಹ ಎಂಜಲನ್ನು, ನಮ್ಮ ನಿಮ್ಮ ಎಂಜಲನ್ನು ಶುದ್ಧ ಮಾಡತಕ್ಕಂಥ ತಾಕತ್ತು ನೋಡಿ ನಮಗಿಲ್ಲ, ಆ ಗೋಮಯಕ್ಕಿದೆ. ಆ ಸೆಗಣಿಯನ್ನು ಪ್ರತಿ ದಿವಸ ನಮ್ಮ ಮನೆಯಲ್ಲಿ ತಂದಿಟ್ಟರೆ ನಮ್ಮ ಮನೆಯಲ್ಲಿ ಅಲಕ್ಷ್ಮಿಯ ಪ್ರವೇಶನೇ ಇಲ್ಲ ಅಂತ ಹಿರಿಯರು ಹೇಳಿದಂಥ ಮಾತು ದೇವರಂದ. ಹಾಗಾಗಿ ಇಂತಹ ಅಮೇಧ್ಯವನ್ನೇ ಶುದ್ಧವನ್ನಾಗಿ ಸಮಾಜ ತೆಗೆದು, ಇನ್ನು ಅದರಿಂದ ತಯಾರಾಗಿರತಕ್ಕಂಥ ವಸ್ತುಗಳಿಂದ ನಮ್ಮ ನಿಮ್ಮ
ವಿಷಯ. ಹಾಗಾದರೆ ಇಂತಹ ಗೋವುಗಳ ರಕ್ಷಣೆಯನ್ನು ಭಗವಂತ ತಾನು ಇಚ್ಛನ್ನೇ ಅದಕ್ಕೆ ಅನುಗುಣವಾದ ರೂಪವನ್ನು ತಾನು ಧಾರಣೆ ಮಾಡ್ತಾನೆ. ಗೋವುಗಳಾಯ್ತಾ, ಗೋವುಗಳಿದ್ದರೆ ಮತ್ತೆ ವಿಪ್ರ, ಮತ್ತೆ ಬ್ರಾಹ್ಮಣ. ಅದೇ ದೇವರ ಬಳಿಗೆ ಬೇಡ್ತಾ ಹೋದಾಗ ಭೂಮಿಯಲ್ಲಿ ತುಂಬ ಭಾರ ಉಂಟು, ಸ್ವಲ್ಪ ಭಾರ ಇಳಿಸಲಿಕ್ಕೆ ನೀನು ಬರಬೇಕು ಅಂತಂದಾಗ ಭೂಮಿ ಯಾವ ರೂಪ ತೊಟ್ಟುಕೊಂಡು ಹೋದದ್ದು? ಗೋವಿನ ರೂಪ ತೊಟ್ಟುಕೊಂಡು ಹೋದದ್ದನ್ನು ಅವಳಿಗೆ ಗೊತ್ತಿತ್ತಂತೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಅಂತ ಅವಳಿಗೆ ಗೊತ್ತಿತ್ತಂತೆ. ಗೋ ಮತ್ತು ಬ್ರಾಹ್ಮಣ ಇಬ್ಬರಿಗೆ ಹಿತ ಮಾಡುವುದಕ್ಕೋಸ್ಕರ ಭಗವಂತ ಬರ್ತಾನೆ, ಪ್ರಿಯ ಮಾಡುವುದಕ್ಕೋಸ್ಕರ ಅಲ್ಲ, ಹಿತ ಮಾಡುವುದಕ್ಕೋಸ್ಕರ ಬರ್ತಾನೆ. ಹಿತ ಬೇರೆ, ಪ್ರಿಯ ಬೇರೆ. ಆರಂಭದಲ್ಲಿ ಸಿಹಿಯಾಗಿ ಕೊನೆಗೆ ಕಹಿಯಾಗುವುದು ಪ್ರಿಯ, ಆರಂಭದಲ್ಲಿ ಕಹಿಯಾಗಿ ಕೊನೆಗೆ ಸಿಹಿಯಾಗುವುದು ಹಿತ. ನಮಗೆ ಯಾರು ಬೇಕು? ನಮಗೆ ಹಿತರು ಬೇಕು. ಮನೆಗೆ ಯಾರಾದರೂ ದೊಡ್ಡವರು ಬಂದರೆ ಹೇಳುವುದೇನು? ಎರಡು ಹಿತೋಪದೇಶ ಮಾಡಿ ಅಂತ ಹೇಳುವುದು ವಿನಃ ಎರಡು ಪ್ರಿಯೋಪದೇಶ ಮಾಡಿ ಅಂತ ಹೇಳೋದಿಲ್ಲ. ಹಾಗಾಗಿ ನಮಗೆ ಯಾರು ಬೇಕು? ನಮಗೆ ಹಿತರು ಬೇಕು. ಯಾರು ಬೇಡ? ನಮಗೆ ಪ್ರಿಯರು ಬೇಡ. ವಿಶ್ವಕ್ಕೆ ಯಾರು ಬೇಡ? ವಿಶ್ವಕ್ಕೆ ಪ್ರಿಯರು ಬೇಡ. ಹಿತವನ್ನು ಮಾಡುವವರು, ವಿಶ್ವಕ್ಕೆ ಹಿತವನ್ನು ಮಾಡುವವರು ಇದ್ದರೆ ಸಾಕು ಅಲ್ವೋ? ಆದ್ದರಿಂದ ಇದು ಏನು ಮಾಡಿಸು? ಯಾವ ರೂಪ ತಾಳಿತು? ಗೋವಿನ ರೂಪ ತಾಳಿತು. ಅಲ್ಲಿ ಯದ್ಯಪಿ ಮೊದಲನೇ ನಂತರದಲ್ಲಿ ಬ್ರಾಹ್ಮಣ ಅಂತ ಉಂಟು, ಬ್ರಾಹ್ಮಣ ರೂಪ ತಾಳಿಲ್ಲ. ಯಾಕೆ? ಬ್ರಾಹ್ಮಣ ಒಮ್ಮೊಮ್ಮೆ ಗೋಮುಖ ಆಗುವುದು ಉಂಟು ಕಾಣುತ್ತೆ. ಅದರಿಂದ ಈ ಉಷಾಬಯ್ಯ ಬೇಡ ಅಂತಂದಿದ್ದು ಗೋವಿನ ರೂಪ ತಾಳಿತು. ಗೋವು ಇದ್ದರೆ ಮಾತ್ರ ಇವ ಬ್ರಾಹ್ಮಣ ಅಂತಾಗುತ್ತಾನೆ ಅಂತ. ಯಾಕೆಂದರೆ ಪ್ರತಿ ದಿವಸ ಪಂಚಗವ್ಯ ಪ್ರಾಶನದಿಂದ ಇವನಿಗೆ ಬ್ರಾಹ್ಮಣ್ಯ ಬರುವುದು ಅಂತ ಹೇಳ್ತಾರೆ. ಪಂಚಗವ್ಯ ಆಗುವುದು ಗೋವಿನ ತಿಂದರೆ ಅಲ್ವೋ? ಮನುಷ್ಯರು ಸೇರಿಸಲಿಕ್ಕೆ ಬರೋದಿಲ್ಲ. ಎಲ್ಲ ಗೋಮೂತ್ರ, ಗೋಮಯ, ನಿಮ್ಮದು ತುಪ್ಪ, ಹಾಲು, ಮೊಸರು ಇಷ್ಟು ಕೂಡ ಗೋವಿನದ್ದನ್ನೇ ಸೇರಿಸಿ ಆ ಪಂಚಗವ್ಯ ಪ್ರಾಶನದಿಂದಾಗಿ ಬ್ರಾಹ್ಮಣ ಅಂತಾಗುವುದು. ಆದ್ದರಿಂದಲೇ ಮೊದಲು ಏನು ಬಂದದ್ದು? ಬ್ರಾಹ್ಮಣ ನಮೋ ಬ್ರಹ್ಮಣ್ಯ ದೇವಾಯ, ಬ್ರಾಹ್ಮಣ ಗೋ ಹಿತಾಯಕ ಅಲ್ಲ, ಗೋ ಬ್ರಾಹ್ಮಣ ಹಿತಾಯಕ. ಆದರೆ ಇಂತಹ ಗೋಗಳು ಅನಂತರದಲ್ಲಿ ವಿಪ್ರ. ಆ ವಿಪ್ರನ ರಕ್ಷಣೆಗೆ ಅಂತ ವೇದವ್ಯಾಸದೇವರು ಹೇಳ್ತಾರೆ, ಬ್ರಾಹ್ಮಣನ ರಕ್ಷಣೆಗೆ ತಂದಿಲ್ಲ. ಪುನಃ ಇಲ್ಲಿ ಏನು? ಬ್ರಾಹ್ಮಣ ವಿಪ್ರ ಹುಟ್ಟುವಾಗ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ ಅಂತೆ. ಜನ್ಮನ ಬ್ರಾಹ್ಮಣೋ ಜಾಯತೆ, ಹುಟ್ಟುವಾಗ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಅಂದರೆ ಏನಿದು ಮಗು? ಅಪ್ಪ ಅಮ್ಮ ಬ್ರಾಹ್ಮಣ ಅಂತ. ಅಪ್ಪ ಅಮ್ಮ ಬ್ರಾಹ್ಮಣ ಆದ್ದರಿಂದ ಇದು ಬ್ರಾಹ್ಮಣ ಅಂತ ಆಯಿತು ಅಷ್ಟೇ ವಿನಃ ಮತ್ತೆ ಯಾವುದೂ ಅದಕ್ಕೆ ಇನ್ನೂ ಆಗಿಲ್ಲ. ಹಾಗಾದರೆ ಜನ್ಮನ ಬ್ರಾಹ್ಮಣ ಜಾಯತೆ. ಸಂಸ್ಕಾರೈ ದ್ವಿಜ. ಬ್ರಾಹ್ಮಣ ಅಂತ ಒಂದು ಶಬ್ದ, ದ್ವಿಜ ಅಂತ ಒಂದು ಶಬ್ದ, ವಿಪ್ರ ಅಂತ ಒಂದು ಶಬ್ದ. ಒಬ್ಬನಿಗೆ ಹುಟ್ಟಿದ ಕೂಡಲೇ ವಿಪ್ರ ಅಂತ ಕರೆಯುವಂತಿಲ್ಲ, ಹುಟ್ಟಿದ ಕೂಡಲೇ ದ್ವಿಜ ಅಂತ ಕರೆಯುವಂತಿಲ್ಲ. ಮತ್ತು ಅವನಿಗೆ ಆಗಬೇಕಾಗಿರತಕ್ಕಂಥ ಸಂಸ್ಕಾರಗಳೆಲ್ಲ ಕಾಲ ಕಾಲಕ್ಕೆ ಆಯಿತು ಅಂತಂದರೆ ಅವನನ್ನು ಏನು ಕರೀತಾರೆ? ದ್ವಿಜ. ಅದೇ ದ್ವಿಹಿ ಜಾಯತಿ, ಎರಡನೇ ಸಲ ಹುಟ್ಟುವ. ಅಂದರೆ ಉಪನಯನ ಆಯಿತು ಅಂತಂದರೆ ಎರಡನೇ ಸಲ ಹುಟ್ಟಿದ. ಯಾರಾವಾಗ ತಾಯಿಯವನಿಗೆ ಗಾಯತ್ರಿ ತಾಯಿ ಅಂತಂದಿಲ್ಲ. ಆವಾಗ ಏನಾದವ? ದ್ವಿಜ ಆದ. ಮೊದಲು ಬ್ರಾಹ್ಮಣನ ಅಂತಾದ, ಆಮೇಲೆ ದ್ವಿಜ ಅಂತಾದ, ಇನ್ನೊಬ್ಬ ವಿಪ್ರ ಅಂತ ಆಗುವುದು ಯಾವಾಗ? ವಿದ್ಯೆಯ ಯಾತಿ ವಿಪ್ರತ್ವಂ. ಯಾವಾಗ ವಿದ್ಯಾ ಸಂಪಾದನೆ ಮಾಡಿದನೋ, ದೇವರನ್ನು ತಿಳಿಸಿಕೊಡತಕ್ಕಂತಹ ಶಾಸ್ತ್ರಗಳ ಅಧ್ಯಯನವನ್ನು ಯಾವಾಗ ಮಾಡಿದನೋ ಆವಾಗ ಅವನನ್ನು ವಿಪ್ರ ಪ್ರಾತ್ ಅಂದರೆ ದದಾತಿ ಕೊಡ್ತಾನೆ. ತಾನು ಸಂಪಾದನೆ ಮಾಡ್ತಾನೆ, ತಾನು ಸಂಪಾದನೆ ಮಾಡಿದ್ದನ್ನು ಇನ್ನೊಬ್ಬರಿಗೆ ಕೊಡ್ತಾನೆ. ಆವಾಗ ಅವನನ್ನು ವಿಪ್ರ ಅಂತ ಕೊಡ್ಬೋದು. ದೇವರು ಏನು ಹೇಳಿದ್ದು? ಯಾವಾಗ ಯಾವಾಗ ಬರ್ತಾನೆ ಅಂತ ಹೇಳಿದ್ದು? ಗೋವಿಗೆ ತೊಂದರೆ ಆದಾಗ ಬರ್ತೇನೆ ಅಂತ ಹೇಳಿದ. ವಿಪ್ರರಿಗೆ ತೊಂದರೆ ಆದಾಗ ಅವರ ರಕ್ಷಣೆಗೆ ತಾನು ಬರ್ತೇನೆ ಅಂತಂದ. ಯಾರು ತಮ್ಮಲ್ಲಿ ದೇವರನ್ನು ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಭಗವಂತ ಬರ್ತಾನೆ. ಸಹಜ. ಕ್ರಮ ಹೇಗೆ? ಏಕಮುಖ ಅಲ್ಲ, ನಮಗೂ ದೇವರಿಗೂ ಏಕಮುಖ ಅಲ್ಲ, ದ್ವಿಮುಖ. ನಾವು ಕೊಡಬೇಕು, ಅವನು ಕೊಡಬೇಕು. ಅವನನ್ನು ನಾವು ರಕ್ಷಣೆ ಮಾಡಬೇಕು, ನಮ್ಮನ್ನು ಅವ ರಕ್ಷಣೆ ಮಾಡ್ತಾನೆ. ಅಲ್ಲ, ನಮ್ಮಿಂದ ರಕ್ಷಣೆಯನ್ನು ದೇವರು ನಿರೀಕ್ಷೆ ಮಾಡ್ತಾನೆ. ಹೌದು, ರಕ್ಷಣೆಯನ್ನು ಯಾಕೆ ನಿರೀಕ್ಷೆ ಮಾಡ್ತಾನೆ?
ನಮ್ಮಿಂದ ಊಟವನ್ನು ಕೂಡ ದೇವರು ನಿರೀಕ್ಷೆ ಮಾಡ್ತಾನೆ. ಎಷ್ಟೊತ್ತಿಗೆ ಕೊಡ್ತಾನೆ ಅಂತ ನಿರೀಕ್ಷೆ ಮಾಡ್ತಿರ್ತಾನೆ ಅಂತ. ವಾದಿರಾಜ ಶ್ರೀಪಾದರಂದು ಒಂದು ಮಾತು, ಪೂರ್ಣಸ್ಯ ಅಪೂರ್ಣತಾಂ ಮತ್ವ ಗೋಪಿ ಗೋಪೀನ ಮಂದಿರ ಕ್ಷೀರಸ್ಯ ತೀತಿ ಪಾಯೇತಿ ಕ್ಷೀರಂ ನಿತ್ಯಂ. ಕೃಷ್ಣನಿಗೆ ಯಶೋದೆ ಹಾಲು ಕುಡಿಸುವ ಸಂದರ್ಭವನ್ನು ವರ್ಣನೆ ಮಾಡುತ್ತಾರೆ ವಾದಿರಾಜ ಶ್ರೀಪಾದರು. ಪೂರ್ಣಸ್ಯ ಅಪೂರ್ಣತಾಂ ಮತ್ವ, ಯದ್ಯಪಿ ಕೃಷ್ಣ ಪೂರ್ಣ ತುಂಬಿದವ, ಆದರೂ ಇವಳು ಏನು ಮಾಡ್ತಾಳೆ ಅಂತ ಗೊತ್ತಾ, ಆ ಸಮಯ ಬಂದಾಗ ಮಗುವಿಗೆ ಇಷ್ಟೇ ಹೊತ್ತಿಗೆ ಹಾಲು ಉಣಿಸುವುದು ಅಂತೆಲ್ಲ ಇರುತ್ತಲ್ಲ, ಕಾಲ ಕಾಲಕ್ಕೆ ಅಂತೇಳಿ, ಆ ಕಾಲ ಬಂದಾಗ ಅವಳು ಎಣಿಸ್ತಾಳೆ. ದೇವರು ಅಲ್ಲ, ಕೃಷ್ಣ ಹಾಲು ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾನೆ ಎಂದು ಎಣಿಸ್ತಾಳೆ. ಎಣಿಸಿ ಅವನನ್ನು ತೊಟ್ಟಿಲಿಂದ ತೆಗೆದು ಅವನಿಗೆ ಹಾಲುಣಿಸಿ ಪುನಃ ತೊಟ್ಟಿಲಲ್ಲಿ ಮಲಗಿಸ್ತಾಳೆ. ಪ್ರತಿ ದಿವಸ ನಾವು ನೀವು ದೇವರಿಗೆ ಪೂಜೆ ಮಾಡುವಾಗ ಇದನ್ನು ನಿರೀಕ್ಷೆ ಮಾಡಿಕೊಂಡೇ ಪೂಜೆ ಮಾಡಬೇಕಂತ. ಆವಾಗ ಕೊಡುವಾಗ ನಮಗೆ ಕೊಡುವ ಜೊತೆಗೆ ಪ್ರೀತಿ ಜಾಸ್ತಿ ಇರುತ್ತೆ. ಬಂದಿದ್ದೇನೆ ರಾಯಚೂರಿಗೆ, ಇಲ್ಲಿ ಸ್ವಂತ ನನ್ನದೇ ಒಂದು ಮಠ ಉಂಟು ಅಂತ ಭಾವಿಸೋಣ. ಸೀದಾ ನನ್ನ ಮಠಕ್ಕೆ ಹೋಗ್ಬೋದಲ್ಲ? ಇಲ್ಲ. ಮತ್ತೆ ಯಾರು ನನ್ನನ್ನು ಕರೀತಾರೆ ಮನೆಗೆ ಅಂತ ನಿರೀಕ್ಷೆ ಮಾಡ್ತಾ ಇರ್ತೇನೆ. ನೀವು ಕೂಡ ಸ್ವಾಮಿಗಳು ನಮ್ಮ ಮನೆಗೆ ಬಂದರೆ ಚೆನ್ನಾಗಿರ್ತಿತ್ತು ಅಂತ ನೀವು ನಿರೀಕ್ಷೆ ಮಾಡ್ತೀರಿ. ನನಗೆ ಇರಲಿಕ್ಕೆ ಸ್ವಂತ ಇಲ್ಲಿ ಮಠ ಇದ್ದರೂ ಕೂಡ ನಾನು ಯಾರು ನನ್ನನ್ನು ಮನೆಗೆ ಕರೀತಾರೆ ಅಂತ ನಿರೀಕ್ಷೆ ಮಾಡ್ತೇನೆ. ನೀವು ಕೂಡ ಸ್ವಾಮಿಗಳು ನಮ್ಮ ಮನೆಗೆ ಬಂದರೆ ಚೆನ್ನಾಗಿತ್ತು, ವಿದ್ವಾಂಸರಿಗೆ ಒಂದು ಮನೆ ಉಳಿದಿಟ್ಟುಕೊಳ್ಳೋಣ, ನಮ್ಮ ಮನೆಗೆ ಬಂದರೆ ಚೆನ್ನಾಗಿತ್ತು ಅಂತ ನಿರೀಕ್ಷೆ ಮಾಡುವಾಗ, ಪರಸ್ಪರ ನಿರೀಕ್ಷೆ ಇರುವಾಗ ನೀವು ಕರೆದ್ರೆ, ಸ್ವಾಮಿ ಬನ್ನಿ ವಿದ್ವಾಂಸರೇ ಬನ್ನಿ ನಮ್ಮ ಮನೆಗೆ ಅಂತ ಕರೆದ್ರೆ, ಪ್ರೀತಿಯಿಂದ ಕರೆದ್ರೆ, ನನಗೆ ಸ್ವಂತ ಜಾಗ ಇಲ್ಲಿ ಇದ್ದರೂ ಕೂಡ ನಿಮ್ಮ ಮನೆಗೆ ಹೇಗೆ ಬರ್ತೇನೋ ಅದೇ ರೀತಿಯಲ್ಲಿ ಭಗವಂತನ ಅವನಿಗೆ ತುಂಬ ತಿನ್ನಲಿಕ್ಕೆ ಬೇಕಾದಷ್ಟು ಇದ್ದರೂ ಕೂಡ, ಹಸಿವೆ ಆಗದಿದ್ದರೂ ಕೂಡ ಇವ ನನಗೆ ಪ್ರೀತಿಯಿಂದ ಕೊಡ್ತಾ ಇದ್ದಾನೆ ಅಂತ ಭಗವಂತ ತಗೊಳ್ಳಿಕ್ಕೆ ಬರ್ತಾನೆ. ಅದು ನಾವು ಕೊಡುವಾಗ, ಪ್ರತಿ ದಿವಸ ದೇವರಿಗೆ ನೈವೇದ್ಯ ಮಾಡುವಾಗ, ದೇವರು ನನ್ನ ನೈವೇದ್ಯವನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಭಾವಿಸಿಕೊಂಡು ನಾವು ಕೊಡಬೇಕು. ಅವನು ನಿರೀಕ್ಷೆ ಮಾಡ್ತಾನೆ ಅಂತ ನಮಗೂ ಕೂಡ ಸ್ವಾಮಿಗಳಲ್ಲಿ ವಿದ್ವಾಂಸರಲ್ಲಿ ಅಷ್ಟೇ ಪ್ರೀತಿ ಇರಬೇಕು. ಸುಮ್ಮನೆ ಮತ್ತೆ ಯಾವುದಕ್ಕೆ ಅಂತಂದರೆ ಅವ್ರ ಮನೆಗೆ ಹೋಗಿ ನನ್ನ ಮನೆಗೆ ಬಂದು ಎನ್ನುವುದಕ್ಕೋಸ್ಕರ ಕರೆಯುವ ಹಂತ ಕೊಡುವುದು, ಅವ್ರ ಮನೆಗೆ ಹೋಗ್ಬಂದು ನನ್ನ ಮನೆಗೆ ಬರಬೇಕು ಅಂತ ಕರೆಯುವ ಹಂತ ಕೊಡುವುದು, ಮತ್ತೆ ಬರಬೇಕು ಎನ್ನತಕ್ಕಂಥ ಆಸೆ ಒಳಗಿನಷ್ಟು ಇರುವಾಗ ನೀವು ಕರೆದಾಗ ಬಂದೇ ಬರ್ತೇವಲ್ಲ ಆ ಮನೆಗೆ, ಅದೇ ರೀತಿಯಲ್ಲಿ ಭಗವಂತನಿಗೆ ನಾವು ಅದಕ್ಕೆ ಹಿರಿಯರಂಥದ್ದು ಏನಂತ, ಕಾಲೇ ಸರ್ವಂ ಸಮಾಚರೇತ್ ಅಂತಂದದ್ದು. ಕಾಲೇ ಸಂಧ್ಯಾ ಸಮಾಚರೇತ್ ಅಂತ ಹಿರಿಯರು ಅದಕ್ಕೋಸ್ಕರ ಅಂದರು. ಇಲ್ಲದ್ರೆ ನಮ್ಮಲ್ಲಿ ಉಂಟು ಪ್ರಾಯಶ್ಚಿತ್ತರಿಗೆ ಅದಕ್ಕೋಸ್ಕರನೇ ಇರು. ಯಾವುದಕ್ಕೋಸ್ಕರ? ಕಾಲ ತಪ್ಪಿಸಿ ಮಾಡುವುದು, ಕೊನೆಗೊಂದು ಪ್ರಾಯಶ್ಚಿತ್ತರಿಗೆ ಅಂತ ಕೊಡುವುದು. ಪ್ರಾಯಶಃ ತಪ್ಪು ಮಾಡ್ತಾ ಇದ್ದಂತೆ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಒಂದು ಅವಕಾಶ ಇರುವುದಾದರೆ ಸಂಧ್ಯಾ ವಂದನೆಯಲ್ಲಿ ಮಾತ್ರ ಕಾಣುತ್ತೆ. ಮತ್ತೆ ನಾವು ಪ್ರಾಯಶ್ಚಿತ್ತಕ್ಕೆ ಉಂಟು ಅಂತಲೇ ಕಾಲ ತಪ್ಪಿಸಿ ಮಾಡೋದು. ಇದರ ಸಹಜವಾದ ಕ್ರಮ ಏನು ಅಂತಂದರೆ, ಒಮ್ಮೆ ತಪ್ಪು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಮತ್ತೊಮ್ಮೆ ಆ ತಪ್ಪು ಮಾಡಬಾರದು. ಮತ್ತೊಮ್ಮೆ ತಪ್ಪು ಮಾಡೋದು, ಪುನಃ ಪ್ರಾಯಶ್ಚಿತ್ತ ಮಾಡೋದು, ಇನ್ನೊಮ್ಮೆ ತಪ್ಪು. ಇದೇನಾಯಿತು ಗೊತ್ತಾ? ವಾರದಲ್ಲಿ 6 ದಿವಸ ತಪ್ಪು ಮಾಡೋದು, 7ನೇ ದಿವಸ ಹೋಗಿ, ಅದು ಭಾನುವಾರ ತುಂಬ ಪುರುಸೊತ್ತು ಇರುತ್ತೆ, 7ನೇ ದಿವಸ ಹೋಗಿ ನಾನು ಅದು ತಪ್ಪು ಮಾಡಿದೆ, ಇದು ತಪ್ಪು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳೋದು. ಅವ ಅಲ್ಲಿ ಕೂತವ ಸ್ವಯಂ ತಪ್ಪು ಮಾಡುವವ ಕ್ಷಮಿಸಿದ್ದೇನೆ ಅಂತ ಅನ್ನೋದು. ಮತ್ತೆ ಪುನಃ 6 ದಿವಸ ಪುನಃ ಮಾಡೋದು, ಪುನಃ ಅಲ್ಲಿ ಹೋಗಿ ಹೇಳೋದು. ಅದಕ್ಕೆ ಅವಕಾಶ ಇಲ್ಲ. ಒಮ್ಮೆ ತಪ್ಪು ಮಾಡಿ, ತಪ್ಪು ನಮ್ಮಿಂದ ಅಚಾನಕ್ಕಾಗಿ ಆಗಿ, ಆಮೇಲೆ ಪ್ರಾಯಶ್ಚಿತ್ತ, ಪ್ರಾಯ ಚಿತ್ತಸ್ಯ ಶೋಧನಂ. ಏನು ಪ್ರಾಯಶ್ಚಿತ್ತ ಅಂದರೆ, ಅಯ್ಯೋ ನನ್ನಿಂದ ಹೀಗಾಯ್ತು, ಇನ್ನು ಮುಂದೆ ನಾನು ಮಾಡಬಾರದು ಅಂತೇಳಿ ಮನಸ್ಸಿನಲ್ಲಿ ನಾವು ತಾಪ ಪಡುವುದುಂಟಲ್ಲ, ಇದನ್ನೇ ಪ್ರಾಯಶ್ಚಿತ್ತ ಅಂತ ಕರೆದು. ಹೋಮ ಹವನಕ್ಕೆ ಅವಕಾಶ ಮತ್ತೆ ಬಂದದ್ದು ನಿಜವಾಗಿ ಇದು ಅಂದರೆ ಮತ್ತೆ ಮಾಡಬಾರದು ಅಂತ ಅರ್ಥ. ಆದರೆ ಸಂಧ್ಯಾ ವಂದನೆ ಸಂದರ್ಭಕ್ಕೊಂದು ಅವಕಾಶ ಉಂಟಲ್ವೋ, ತಪ್ಪು ಮಾಡುವುದು, ಪ್ರಾಯಶ್ಚಿತ್ತರಿಗೆ ಕೊಡುವುದು. ಅದಕ್ಕೆ ಕಾಲೇ ದೇವರು ನಿರೀಕ್ಷೆ ಮಾಡ್ತಾನೆ ನಮ್ಮಿಂದ. ಆ ಒಂದು 3 ಅರ್ಘ್ಯವನ್ನು ಭಗವಂತ ನಿರೀಕ್ಷೆ ಮಾಡ್ತಾನೆ.
ದೇವರು ನನ್ನ ಅರ್ಘ್ಯಕ್ಕಾಗಿ ಕಾದಿದ್ದಾನೆ ಅಂತ ಎಣಿಸಿಕೊಂಡು ನಾವು 3 ಅರ್ಘ್ಯವನ್ನು ಕೊಟ್ಟು ಬಿಡಬೇಕು. ಆವಾಗ ದೇವರು ಸ್ವೀಕಾರ ಮಾಡ್ತಾನೆ. ಪ್ರೀತಿಯಿಂದ ಕೊಡ್ತಾ ಇದ್ದೇವೆ, ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಭಗವಂತ. ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಾಗ ನಮಗೆ ಕೊಡುವುದರಲ್ಲಿ ಪ್ರೀತಿ ಜಾಸ್ತಿ ಸಹಜವಾಗಿ ಬಂದೇ ಬರುತ್ತೆ. ಹೊರಟು ತಗೊಳ್ಳತಕ್ಕಂಥ ವಸ್ತುವನ್ನು ಕಾಟಾಚಾರಕ್ಕೆ ನಾವು ಎಲ್ಲೋ ಇಲ್ಲಿ ನೋಡಿಕೊಂಡು ಏನೋ ಮಾಡಿಕೊಂಡು ನೀವು ನಮಸ್ಕಾರ ಮಾಡುವಾಗ ಹೋಗ್ತಾ ಇರುವಾಗ ನಿಮ್ಮನ್ನು ನೋಡಿದರೆ, ನೀವು ನಮಸ್ಕಾರ ಮಾಡುವಾಗ ನೋಡಿಕೊಂಡು ನಾರಾಯಣ ಅಂತ ಹೇಳಿಕೊಂಡು ಮುಂದೆ ಹೋದರೆ ನಿಮ್ಗೇನು ತೋರುತ್ತೆ? ಪುನಃ ಮಾಡೋಣ ಅಂತ ತೋರುತ್ತಾ? ಅದು ಬಿಟ್ಟು ನೀವು ನಮಸ್ಕಾರ ಮಾಡ್ತಾ ಇರುವಾಗ ನಾನು ಮಾತ್ರ ಎಲ್ಲೆಲ್ಲೋ ಯಾರ್ಯಾರ ಮಾತಾಡಿಕೊಂಡು ಹೋದರೆ ಮತ್ತೆ ಪುನಃ ನಮಸ್ಕಾರ ಸಿಗುತ್ತಾ? 2 ಸಲ ನಮಸ್ಕಾರ ಸಿಗುತ್ತಾ? ಇಲ್ಲ. ಹಾಗಾದರೆ ಸರಿಯಾದ ಪರಸ್ಪರ ಪ್ರತಿಕ್ರಿಯೆ ಇರಬೇಕು. ನಾನು ಪ್ರೀತಿಯಿಂದ ಕೊಡ್ತೇನೆ, ದೇವರು ನಾನು ಕೊಡುವ ಆಹಾರವನ್ನು ಪ್ರೀತಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ನಾವು ಕೊಟ್ಟಾಗ ಕೊಡತಕ್ಕಂಥ ನಮಗೆ ಅಲ್ಲಿ ಪ್ರೀತಿ ಜಾಸ್ತಿ ಬರುತ್ತೆ. ಅವನು ಪ್ರೀತಿ ಜಾಸ್ತಿಯಿಂದ ಕೊಟ್ಟಾಗ ಅವನು ಸಹಜವಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಏನಾಗಬೇಕು ನಮ್ಮ ಜೀವನದಲ್ಲಿ ಅಂತಂದರೆ ವಿಪ್ರರಾಗಬೇಕು. ಏನು ವಿಪ್ರರು? ಇಲ್ಲಿ ಹೇಳಿದಂತೆ ವಿದ್ಯೆಯ ವಿಪ್ರಹ, ತಾನು ವಿದ್ಯೆಯನ್ನು ಸಂಪಾದನೆ ಮಾಡಿದ್ದರಿಂದ ಅವನು ವಿಪ್ರನಾಗ್ತಾನೆ. ಸಂಪಾದನೆ ಮಾಡಿದ ವಿದ್ಯೆಯನ್ನು ಇನ್ನೊಬ್ಬರಿಗೆ ಕೊಡಬೇಕು. ಇಂತಹ ವಿಪ್ರರನ್ನು ಭಗವಂತ ತಾನು ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧನಾಗಿದ್ದಾನೆ. ಗೋ ವಿಪ್ರ, ಗೋವಿನಂತೆ ಇರತಕ್ಕಂತಹ ವಿಪ್ರರನ್ನು, ಶುದ್ಧರಾಗಿ ಇರತಕ್ಕಂತಹ ವಿಪ್ರರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಮುಂದೆ ಸಾಧುಗಳು, ಸುರರು ಮುಂದೆ ಸಾಧುಗಳು. ಸುರರು ಅಂತಂದರೆ ಇಂತಹ ವ್ಯಕ್ತಿಗಳು ನಮ್ಮ ಇಲ್ಲಿ ಭೂಮಿಯಲ್ಲಿ ಅದನ್ನೇ ಹೇಳಿದ್ದಾರೆ. ವಿಪ್ರರಿಗೆ ಇನ್ನೊಂದು ಹೆಸರು ಉಂಟು. ವಿಪ್ರರಿಗೆ ಏನು ಇನ್ನೊಂದು ಹೆಸರು ಅಂತಂದರೆ ಭೂದೇವತೆಗಳು ಅಂತ ಹೆಸರು. ಭೂದೇವ ಅಂತ ಕರೆದರು, ಭೂಸುರ ಅಂತ ಕರೆದ್ರು. ಅವರನ್ನು ಯಾರನ್ನು ಕರೆದ್ರು? ವಿಪ್ರರನ್ನು ಭೂಸುರ ಅಂತ ಕರೆದ್ರು. ಭೂಮಿಯ ದೇವತೆಗಳು ಅಂತ ಕರೆದ್ರು. ಆದರೆ ಯಾರು ಇಂತಹ ಭೂಮಿಯ ದೇವತೆಗಳಾಗಿರ್ತಾರೋ, ದೇವತೆಗಳು ಅಂದರೆ ದೇವರಿಗೆ ತುಂಬ ಸಮೀಪನ. ಮನುಷ್ಯ ದೇವ, ಮನುಷ್ಯ ಮತ್ತು ದೇವ, ಅಲ್ಲಿರ್ತಕ್ಕಂಥ ಅಕ್ಷರ ಇದರಲ್ಲಿಲ್ಲ, ಇಲ್ಲಿರ್ತಕ್ಕಂಥ ಅಕ್ಷರ ಅದರಲ್ಲಿಲ್ಲ. ಆದರೆ ದೇವತೆಗಳು ಮತ್ತು ದೇವ ಎನ್ನುವಾಗ ದೇವತೆಗಳ ಆ ಅಕ್ಷರದೊಳಗೇನೆ ದೇವ ಸೇರಿಕೊಂಡಿದ್ದಾನೆ. ಹಾಗಾದರೆ ದೇವತೆಗಳಿಗೂ ದೇವರಿಗೆ ಅಷ್ಟು ಸಾಮೀಪ್ಯ ಉಂಟು. ಯಾವಾಗ ವಿಪ್ರನಾದವನು ಗೋವಿನಂತೆ ಇರತಕ್ಕಂತಹ ವಿಪ್ರನು ಆಗಿ ತಾನು ಭೂಸುರನಾಗುತ್ತಾನೋ, ಆದ್ದರಿಂದಲೇ ಸಾಧು ಆಗಿರ್ತಾನೋ, ಎಲ್ಲವನ್ನೂ ಸಿದ್ಧಿಸಿಕೊಂಡವನಾಗಿರ್ತಾನೋ, ಅಂತಹ ವ್ಯಕ್ತಿಗಳ ರಕ್ಷಣೆಗೋಸ್ಕರ ಭಗವಂತ ಯಾವ ರೂಪ ತಾಳಿಕೊಂಡು ಬರಬೇಕು ಆ ರೂಪವನ್ನು ತಾಳ್ತಾನೆ. ಸತ್ಯ ಈಗ ಭಗವಂತ ಯಾವ ರೂಪ ತಾಳಿದ್ದಾನೆ ನಿನ್ನ ಆಕ್ಷೇಪ ಇದ್ದದ್ದು? ಮೀನಿನ ರೂಪ ತಾಳಿದ ಭಗವಂತ ಯಾಕೆ ಅಂತ ನಿನ್ನ ಆಕ್ಷೇಪ ತಾನೆ. ಹೌದು, ನಾನು ಹೇಳಲಿಲ್ವೋ? ಏನು ಆ ಪ್ರಸಂಗ ಹಾಗೆ ಬಂತು, ಮೀನಿನ ರೂಪ ತಾಳುವ ಪ್ರಸಂಗ ಬಂತು ಅವನಿಗೆ. ಏನಾಯಿತು? ಚತುರ್ಮುಖ ಬ್ರಹ್ಮ ಒಂದು ಸಂದರ್ಭದಲ್ಲಿ ತಾನು ಜಾಡ್ಯ ಉಳ್ಳವರಂತೆ ನಟಿಸಿದ. ಎದೆಂ ಚತುರ್ಮುಖ ಬ್ರಹ್ಮನಿಗೆ ಸುಕ್ತಿ ಇಲ್ಲ ಅಂತ ಗೊತ್ತು. ಯಾಕೆ ಪ್ರಳಯ ಕಾಲದಲ್ಲಿಯೂ ಕೂಡ ಪ್ರತಿಭಾತ ಪರಾವರಹ ಅಂತ ಹೇಳಿಕೊಂಡು, ಆದ್ದರಿಂದ ಅವನಿಗೆ ಹೆಸರೇ ಅಮೃತ ಅಂತ ಅವನಿಗೆ ಹೆಸರು. ಮರಣ ಇಲ್ಲದವ. ಏನು ಮರಣ? ಮರೆಯುವಿಕೆ, ಮರಣ ಎರಡೂ ಒಂದೇ. ಭಗವಂತನ ಮರೆಯುವಿಕೆ, ಮರಣ ಎರಡೂ ಒಂದೇ. ಇವನಿಗೆ ಮರೆಯುವಿಕೆ ಇಲ್ಲ. ಆದ್ದರಿಂದ ವಾಯುರಪಿ ಅಮೃತ ಸ್ಮೃತ ಅತಿರೋಹಿತ ವಿಜ್ಞಾನ. ಭಗವಂತನ ಬಗ್ಗೆ ಸ್ವಲ್ಪನೂ ಮರೆಯುವಿಕೆ ಇಲ್ಲವಾದ್ದರಿಂದ ವಾಯುರಪಿ, ಭಗವಂತ ಮಾತ್ರ ಅಮೃತ ಅಲ್ಲ, ವಾಯುದೇವರು ಕೂಡ ಅಮೃತ ಎನ್ನುವ ಶಬ್ದದಿಂದ ಕರೆಯಲ್ಪಡ್ತಾರೆ. ನಾವು ಆಚಾರ್ಯ ಮಧ್ವರನ್ನೋ, ವಾಯುದೇವರನ್ನೋ, ಭೀಮನನ್ನೋ, ಹನುಮನನ್ನೋ ಈ ಅಮೃತ ಎನ್ನತಕ್ಕಂಥ ಶಬ್ದದಿಂದ ಪ್ರತಿ ದಿವಸ ಉಪಾಸನೆ ಮಾಡಿದೆವು ಅಂತಂದರೆ, ಪ್ರತಿ ದಿವಸ ನಮ್ಮ ಜಪ ಸಂಧ್ಯಾ ವಂದನೆಲ್ಲ ಆದ ಮೇಲೆ ಅಮೃತಾಯ ನಮಃ, ಅಮೃತಾಯ ನಮಃ ಅಂತ ಪ್ರಾಮಾಣಿಕವಾಗಿ, ಹಾರ್ದಿಕವಾಗಿ, ಕಂಠದಿಂದ ಮೇಲೆ ಅಲ್ಲ, ಹೃದಯದಿಂದ ಬರಬೇಕು, ನಾಭಿಯಿಂದ ಬರಬೇಕು. ಆವಾಗ ಅಮೃತಾಯ ನಮಃ, ಅಮೃತಾಯ ನಮಃ ಅಂತ ಪ್ರತಿ ದಿವಸ ಉಪಾಸನೆ ಮಾಡಿದರೆ ನಮಗೂ ಕೂಡ ಮರೆಯುವಿಕೆ ಎನ್ನುವುದು ಬರೋಲ್ಲ. ಯಾವುದನ್ನು ಮರೆತದ್ದರಿಂದ ನಮ್ಮ ಪ್ರಾಣಕ್ಕೆ ಸಂಚಕಾರ ಬರುತ್ತೋ ಅಂತಹ ವಸ್ತುವನ್ನು ಮರೆಯುವ ಪ್ರಸಂಗ ದೇವರು ಕೊಡೋಲ್ಲ. ಸದ್ಯ ಯಾವುದಿರುತ್ತೆ ನಮಗೆ ಮರಣಕ್ಕೆ ಸಂಚಕಾರವಾಗಿರತಕ್ಕಂಥ ಮರೆಯುವಿಕೆ ಯಾವುದು ಬಂತು? ಆಂಗ್ಲ ಭಾಷೆಯಲ್ಲೇ ಹೇಳ್ತೇನೆ, ಮಾರ್ಚೋ ಏಪ್ರಿಲೋ ತಿಂಗಳಲ್ಲಿ ಏನು ಬಂತು? ಸಾರ್ವಜನಿಕ ಪರೀಕ್ಷೆ.
ಪಬ್ಲಿಕ್ ಪರೀಕ್ಷೆ ಅಂತ ಅದೇ ಸಾರ್ವಜನಿಕ ಪರೀಕ್ಷೆ ಬಂತು. ಪಾಪ ನಮ್ಮ ಮಕ್ಕಳು ಮನೆಯಲ್ಲಿ ರಾತ್ರಿ ಹಗಲು ಅಂತ ಓದ್ತಾ ಇರ್ತಾರೆ. ಪರೀಕ್ಷಾ ಕೊಠಡಿಗೆ ಹೋಗಿ ಪ್ರಶ್ನೆ ಪತ್ರಿಕೆ ಕೈಗೆ ಬಂದಾಗ ರಾಯಚೂರಿನ ಚಳಿಯೂ ಸಹ ಅಷ್ಟು ನಡುತ್ತಾರೆ. ಆ ಪ್ರಶ್ನೆ ಪತ್ರಿಕೆ ಬಂದಾಗ ಓದಿದ್ದು ಮರೆತು ಏನೇನೋ ಬರೀತಾರೆ. ಮನೆಗೆ ಬಂದು ಮನೆಗೆ ಅಪ್ಪ ಅಮ್ಮ ಕೇಳಿದಕ್ಕಿಲ್ಲ, ಚೆನ್ನಾಗಿ ಬರೆದಿದ್ದೇನೆ ಅಂತ ಅಂತಾರೆ. ಫಲಿತಾಂಶ ಹೊರಗೆ ಬಿತ್ತು. ಈ ಮಗುವಿನದ್ದು ಹೆಸರೇ ಇದೆ ಆ ಫಲಿತಾಂಶ. ಏನು ಮಾಡುತ್ತೆ ಮಗು? ಸಹಜವಾಗಿ ನಮ್ಮಲ್ಲಿರುವಂಥದ್ದು ಇನ್ನೇನು ಹಾಕುತ್ತೆ. ಯಾವುದರ ಫಲಿತಾಂಶ ಇದು? ಮರೆಯುವಿಕೆಯ ಫಲಿತಾಂಶ. ಆದ್ದರಿಂದ ಉಪನಿಷತ್ಕಾರರದ್ದು ಮರೆಯುವಿಕೆ ಅಂತಂದರು, ಮರಣ ಅಂತಂದರು ಒಂದು. ಅದರಿಂದ ಏನಾಗಬೇಕು? ನಮಗೆ ನೆನಪು ಬರಬೇಕು. ಓದಿದ್ದು ನಮಗೆ ನೆನಪಿಗೆ ಬರಬೇಕು. ಒಳ್ಳೆಯದು ನಾವು ಸದಾಕಾಲ ನೆನಪಲ್ಲಿ ಇಟ್ಟುಕೊಳ್ಬೇಕು, ಅದು ಮರಿಬಾರ್ದು. ಹೌದಾ? ಹಾಗಾದರೆ ವಾಯುದೇವರನ್ನು ಅಮೃತ ಅಲ್ಲ, ದೇವರನ್ನೇ ಅಮೃತ ಅಂತ ಉಪಾಸನೆ ಮಾಡಿದರೆ ಸಾಲದು ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ದೇವರಿಗೆ ಹೆಚ್ಚು ಪ್ರೀತಿಯಾಗುವುದು ತನ್ನ ಮಗನನ್ನು ನಾವು ಜೋಪಾನವಾಗಿ ಇಟ್ಟುಕೊಂಡಾಗ. ನಮಗೆ ಕಾಣಿಕೆ ಕೊಡ್ತೀರಿ, ಹೌದು. ನಮ್ಮ ಜೊತೆಗೆ ಬಂದಿರತಕ್ಕಂಥ ಸಿಬ್ಬಂದಿಗಳನ್ನು ಸ್ವಲ್ಪ ತಾತ್ಸಾರ ಮಾಡಿ ಏನಾಗುತ್ತೆ? ಮರದ ಸ್ವಾಮಿಗಳು ಮಠದಲ್ಲಿ ಇದ್ರೂ ಕೂಡ ಇಲ್ಲ. ಆದ್ದರಿಂದ ಯಾರು ಮುಖ್ಯ? ದೇವರು ಮುಖ್ಯ, ಹೌದು. ಪರಿವಾರನೂ ಕೂಡ ಅಷ್ಟೇ ಮುಖ್ಯ ಪರಿವಾರ ಯಾರು? ವಾಯುದೇವರು. ಆದ್ದರಿಂದ ವಾಯುದೇವರ ಬಗ್ಗೆ ನಾವು ತುಂಬ ವಾಯುದೇವರ ಅಂದ್ರೆ ಏನು ಅಂತ ಯಾರೋ ಕೇಳಿದ್ರೆ, ಅದು ಯಾಕೋ ನಿನ್ನ ಅಪ್ಪನನ್ನು ಬಿಟ್ಟು ನಿನ್ನನ್ನೇ ಇಷ್ಟೆಲ್ಲ ಜನ ತಲೆಗೆ ತೆಕೊಳ್ತಾರೆ, ಅದಕ್ಕೆ ವಾಯುದೇವರಂತೆ. ನಾನು ಇದ್ರೆ ನನ್ನ ಅಪ್ಪನ ಚಿಂತೆ ನಿಮಗೆ ಬರುವುದು. ನಾನೇ ನನ್ನ ದೇಹದಿಂದ ಹೊರಟೆ ಅಂತಂದರೆ ಅಪ್ಪನ ಚಿಂತನೆ ಇಲ್ಲ, ಅಮ್ಮನ ಚಿಂತನೆಯೂ ಇಲ್ಲ. ಆದ್ದರಿಂದ ಅಪ್ಪ ಅಮ್ಮನ ಚಿಂತನೆ ಬರಬೇಕಾದ್ರೆ ನಾನು ಮೊದಲು ಇರಬೇಕು. ಅದಕ್ಕೋಸ್ಕರ ದೇವರು ಏನು ಮಾಡಿದ್ದಾನೆ? ನನ್ನನ್ನು ಮುಂದೆ ಬಿಟ್ಟಿದ್ದಾನೆ. ಮೊದಲು ಅವನು ಇರುವಂತೆ ಮಾಡು, ಆಮೇಲೆ ನಾನು ಮತ್ತೆ ನನ್ನ ಹೆಂಡತಿ ಬರ್ತೇವೆ ಅಂತ ಹೇಳಿಕೊಂಡು. ಆದ್ದರಿಂದ ವಾಯುದೇವರನ್ನು ಪ್ರತಿ ದಿವಸ ಪ್ರಾಯಶಃ ವಾಯುದೇವರ ಉಪಾಸನೆ ಮಾಡುವುದು ಅಂತಂದರೆ ಅದು ನಮಗೇ ಒಂದು ಮೀಸಲಾಗಿ ಇದ್ದಂತೆ. ಬೇರೆ ಯಾರೂ ಕೂಡ ವಾಯುದೇವರ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಂಡವರಲ್ಲ. ಸಾಯುವ ಸಮಯ ಬಿಟ್ಟು, ಸಾಯುವ ಸಮಯದಲ್ಲಿ ಮಾತ್ರ ಏನು ಗಾಡಿಯಲ್ಲಿ ನಿಂತು ಹೋಯಿತು ಅಂತಂತಾರೆ. ಅಷ್ಟತನದವರಿಗೆ ಗಾಡಿ ನೆನಪೇ ಇರೋಲ್ಲ. ಸಾಯುವ ಸಮಯದಲ್ಲಿ ಗಾಡಿ ನಿಂತಿತು ಅಂತಂದಾಗ ಅಯ್ಯೋ ಹೋಯಿತು ಪುರ, ಏನು ಶ್ವಾಸ ನಿಂತೇ ಹೋಯಿತು ಅಂತ ಆವಾಗ ಒಂದು ದಿವಸ ಎಣಿಸ್ತಾರೆ. ಹುಟ್ಟುವಾಗೊಮ್ಮೆ ನೋಡ್ತಾರೆ. ಆದರೆ ಜೀವನದಲ್ಲಿ ಪ್ರತಿ ದಿವಸವೂ ಕೂಡ ಒಂದೊಂದು ರೂಪ ಸಾಲದ್ದಕ್ಕೆ ಮೂರು ರೂಪದ, ಯಾಕೆ ನಮಗೆ ತಾಪಗಳು ತ್ರಯ, 3 ತಾಪಗಳು ನಮಗೆ. ಅದಕ್ಕೋಸ್ಕರ ಏನು ಮಾಡಿದ್ರು ವಾಯುದೇವರು? 3 ರೂಪದಿಂದ ಬಂದರು. ಯಾವ ರೂಪದೊಳಗೆ ಆಗಲಿ ನಿನದನ್ನು ಅಮೃತ ಎನ್ನುವ ಶಬ್ದದಿಂದ ಉಪಾಸನೆ ಮಾಡಿಕೊಂಡು ಬಾ ಅಂತ ಹಿರಿಯರು ತಿಳಿಸಿಕೊಟ್ಟಂತೆ ಅಂತ ಬ್ರಹ್ಮದೇವರು ಒಂದು ದಿವಸ ತಾನು ನಿದ್ದೆ ಬಂದವರಂತೆ ನಟಿಸಿದರು. ಫಲಿತಾಂಶ ಏನಾಯಿತು? ವೇದ ಭಗವಂತನ ಬಗ್ಗೆ ವಿಚಾರ ಮರೆತು. ಹಿರಿಯರೊಂದು ಹೇಳಿದ್ದು, ಒಂದು ಕ್ಷಣ ನೀನು ಬಿಟ್ಟಿ ಅಂತಂದರೆ ಮರೆತು ಹೋಗುತ್ತೆ ಅಂತಂದು. ಕಣತ್ಯಾಗೆ ಕುತಃ ಧನ, ಕ್ಷಣತ್ಯಾಗೆ ಕುತಃ ವಿದ್ಯಾ. ಒಂದು 5 ನಿಮಿಷ ತಾನೇ, ಅಡ್ಡಿ ಇಲ್ಲ ಅಂತ ಬಿಟ್ಟರೆ ಹೀಗೆ 5 ನಿಮಿಷ ಬಿಟ್ಟು ಹೋದರೆ ಅದರ 60 ನಿಮಿಷ ಆದರೆ 1 ಗಂಟೆ ಹೋಗೇ ಬಿಡ್ತಲ್ಲ. ಎಲ್ಲಿ ಮತ್ತೆ ನೆನಪುಳಿಯುತ್ತದೆ ಅಂತಂದರು. ಅಧ್ಯಯನ ಒಂದು ಕ್ಷಣವೂ ಕೂಡ ಬಿಡದೆ 1 ಪೈಸೆ ತಾನೇ, ಅಡ್ಡಿಲ್ಲ ಬಿಟ್ಟು ಬಿಟ್ಟು ಹೀಗೆ ಒಂದೊಂದೇ ಪೈಸೆ ಬಿಡ್ತಾ ಬಂದರೆ 1 ರೂಪಾಯಿ ಆಯಿತಾ? ಅವ 3 ಸಲ 1 ಪೈಸೆ ಅಂತ ಬಿಟ್ಟಿದ್ದೇನೆ. 1 ರೂಪಾಯಿಗೆ 3 ಪೈಸೆ ಅಲ್ವಾ? ರಾಯಚೂರಲ್ಲಿ ಕೂಡ ಆಗ 100 ಸಲ 1 ಪೈಸೆ ಬಿಟ್ಟಿದ್ದೇನೆ
ಕೊಟ್ಟಿದ್ದೇನೆ, 1 ಪೈಸೆ ಬಿಟ್ಟಿದ್ದೇನೆ ಅಂತಂದರೆ 1 ರೂಪಾಯಿ ಕಮ್ಮಿ ಆಯಿತು. ಅಲ್ಲಿ 1000 ರೂಪಾಯಿ ಆಗಲೇ ಇಲ್ಲ. ಅದಕ್ಕಂದರು ಕಣತ್ಯಾಗೆ ಕುತಃ ಧನಂ, ಕ್ಷಣತ್ಯಾಗೆ ಕುತಃ ವಿದ್ಯಾ. ಹಾಗಾದರೆ ಏನು ಅರ್ಥ ಇಲ್ಲಿ? ಬ್ರಹ್ಮದೇವರು ಮಲಗಿರುವಾಗ ಅವರಿಂದ ಹಯಗ್ರೀವ ಎನ್ನುವ ಅಸುರ ಅವರಲ್ಲಿದ್ದಂಥ ವೇದವನ್ನು ತಾನು ಅಪಹಾರ ಮಾಡಿದ ಅಂತ ಇಲ್ಲಿಯ ಕತೆ. ಇದರಿಂದ ನಮಗೆ ಸಿಗುವ ಸಂದೇಶ, ಅದನ್ನು ಆಚಾರ್ಯ ಒಂದು ಮಾತಂತಾರೆ, ಏನು ಸಾಧ್ಯನೇ ಇಲ್ಲ ಅಂತಾದಾಗ ಬೇಕಾದರೆ ಪುಸ್ತಕ ಮಡಚಿಟ್ಟು ಸ್ವಲ್ಪ ಮಲಗು, ಅತ್ಯಶಕ್ಯ ನಿದ್ರಾದು. ಸ್ವಲ್ಪ ಮಲಗು. ಏನು ಅಕ್ಷರಗಳು ಎರಡೆರಡು ಕಾಣಲಿಕ್ಕೆ ಶುರುವಾಯಿತು ಅಂತಂದಾಗ ಬೇಕಿದ್ರೆ ಸ್ವಲ್ಪ ಅಲ್ಲಿ ಪುಸ್ತಕ ಮಡಚಿಟ್ಟು ಎಲ್ಲೇ ಇಲ್ಲೆಲ್ಲ ಸ್ವಾಮಿಗಳು ಹೇಳಿದ್ದಾರೆ, ತೂಕಡಿಸಿದ್ರೆ ಮಲಗಬಹುದಂತೆ. ಹಾಗೆ ಬೇಕಾದ್ರೆ ಮೊಬೈಲ್ ಹಿಡ್ಕೊಳ್ಳಿ, ಅಲ್ಲೇ ನಿಮಗೆ ಉಪನ್ಯಾಸ, ನೀವು ಉಪನ್ಯಾಸ ಗೊತ್ತಿದ್ದದ್ದು ಸ್ವಾಮಿ ಹೇಳುವ ವಿಷಯ ಎಲ್ಲ ಗೊತ್ತು ಕೆಲವರು ಏನು ಮಾಡ್ತಾರೆ, ಅಲ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ. ಮತ್ತೆ ಒಮ್ಮೊಮ್ಮೆ ಸ್ವಾಮಿಗಳನ್ನು ನೋಡ್ತಿರ್ತಾರೆ. ಒಂದು ಹಾಗೆ ಮಾಡಿ ಮೊಬೈಲ್ ಇದ್ರೂ ಕೂಡ ನಮಗೆ ನಿದ್ದೆ ಬರೋಲ್ಲ. ಅತ್ಯಶಕ್ಯೇತು ನಿದ್ರಾ ಅಂದರೆ ಪುನರೇವ ಸಮಭ್ಯಸೆ, ಪುನಃ ಅದನ್ನು ಅಧ್ಯಯನ ಮಾಡಬೇಕು. ಯಾಕೆ? ಮರೆತು ಹೋಗುತ್ತೆ ಎನ್ನುವ ಭಾವನೆಯಿಂದ ಆ ಚತುರ್ಮುಖ ಬ್ರಹ್ಮನಿಂದ ವೇದಗಳ ಅಪಹಾರ ಆದಾಗ ಅದನ್ನು ಅವನು ಏನು ಮಾಡಿದ? ನೀರಿಗೆ ಬಿಸಾಡಿ. ಹಯಗ್ರೀವಾಸುರ ವೇದವನ್ನು ನೀರಿಗೆ ಬಿಸಾಡಿ. ನಮ್ಮಲ್ಲಿ ಅಲ್ಲಿಂದ ಚಾಲ್ತಿಯಲ್ಲಿ ಬಂದಂಥ ಏನ ಬೇಡ ಅಂದರೆ ಹೋಗಿ ನೀರಿಗೆ ಹಾಕಿದ್ದಾನೆ. ಅಲ್ಲಿಂದೇ ಬಂದದ್ದು, ಅದು ಉಪಯೋಗ ಇಲ್ಲ ಅಂತ ಆದ ಕೂಡ ಅದನ್ನು ನೀರಿಗೆ ಹಾಕಿಬಿಟ್ಟು ಮತ್ತೇನು ಮಾಡೋಣ? ದಾನ ಮಾಡಿಲ್ಲ, ಕೈಯಾರೆ ಎತ್ತಿ ಕೊಟ್ಟಿಲ್ಲ, ಕಳ್ಳರು ಹಿಡ್ಕೊಂಡು ಹೋಗಿಲ್ಲ, ಮತ್ತೇನು ಮಾಡಿತ್ತು? ಯಾವುದನ್ನು? 2,000 ನೋಟನ್ನು, 500 ರೂಪಾಯಿಯನ್ನು ಎಲ್ಲ ಮತ್ತೆ ನೀರಿಗೆ ಹಾಕಬೇಕು. ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಯಗ್ರೀವಾಸುರ ತಂದ ಆ ವೇದವನ್ನು ನೀರಿಗೆ ಹಾಕಿ, ನೀರಿಗೆ ಹಾಕಿರತಕ್ಕಂಥ ವೇದವನ್ನು ಪುನಃ ಮೇಲೆ ತರಬೇಕಲ್ಲ. ಭಗವಂತ ಏನು ಮಾಡಿದ್ದಾನೆ? ಗೋ ವಿಪ್ರ ಸುರ ಸಾಧು ಛಂದಾಂಸಿ, ವೇದಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ, ರಕ್ಷಣೆ ಮಾಡಬೇಕಾದ್ರೆ ಯಾವ ರೂಪ ತೊಟ್ಟುಕೊಂಡು ಬಂದರೆ ರಕ್ಷಣೆ ಮಾಡಲಿಕ್ಕಾಗುತ್ತೆ ಆ ರೂಪ ತೊಟ್ಟುಕೊಂಡು ಬಂದ. ನೀರಿಗೆ ಹಾಕಿದ್ದವ ವೇದವನ್ನು ಯಾವ ರೂಪ ತೊಟ್ಟುಕೊಂಡು ಬರಬೇಕು? ಮೀನು ರೂಪ ತೊಟ್ಟುಕೊಂಡು ಬಂದ. ಮತ್ಸ್ಯಾವತಾರನಾಗಿ ಭಗವಂತ ಬಂದ. ಅವ ಏನು ಕೇಳಿದ್ದು? ಪರೀಕ್ಷಿತ್ ರಾಜ ಏನು ಕೇಳಿದ್ದು? ದುರ್ವಾಸನೆ ಅಂತಂದು. ಪರೀಕ್ಷಿತ್ ರಾಜ ಹೇಳಿದ್ದನ್ನು ಕೇಳಿಸಿಕೊಂಡು ದಾಸರು ಬರದೇ ಬಿಟ್ಟರು. ಆವಾಗ ನಾರವ್ವ ಮಯ್ಯ ಮಕ್ಕಳಿಗೆ ಗೊತ್ತಾಯಿತು. ಮುಂದೆ ಬರತಕ್ಕಂತಹ ದಾಸರುಗಳು ಆವಾಗ ನಾರವ್ವ ಮಯ್ಯ ಅಂತ ಬರೀತಾರೆ ಅಂತ ಗೊತ್ತಾಯಿತು ಮಧ್ವರಿಗೆ. ಅದಕ್ಕೆ ಮೊದಲೇ ತಾನು ಅದಕ್ಕೆ ತಿದ್ದುಪಡಿ ಕೊಟ್ಟು ತಾನು ಸಮಾಜಕ್ಕೆ ಕೊಟ್ಟರು. ಏನು ಅಂತ? ಮತ್ಸ್ಯಕ ರೂಪ ಲಯೋದ ವಿಹಾರಿನ್ ಅಂತಂದ್ರು ಮಧ್ವಾಚಾರ್ಯರು. ಏನು ಮತ್ಸ್ಯಕ? ಮತ್ಸ್ಯ ರೂಪ ಲಯೋದ ವಿಹಾರಿನಲ್ಲ. ಮತ್ಸ್ಯ ರೂಪದಿಂದ ಪ್ರಳಯ ಜಲದಲ್ಲಿ ವಿಹಾರ ಮಾಡಿದವನೇ ತಂದಿಲ್ಲ. ಮತ್ಸ್ಯಕ ರೂಪ ಇಲ್ಲಿ ಒಂದು ಕ ಅಂತ ಸೇರಿಸಿದ್ರು. ಏನರ್ಥ? ಕ ಶಬ್ದಕ್ಕೆ ಸುಖ ಅಂತ ಅರ್ಥ, ಕ ಶಬ್ದಕ್ಕೆ ನೆಮ್ಮದಿ ಅಂತ ಅರ್ಥ. ಎಲ್ಲಿ ಯಾವ ಅವತಾರದಲ್ಲಿ ಬಂದರೂ ಕೂಡ ನೆಮ್ಮದಿ, ಇನ್ನೊಬ್ಬರಿಗೂ ನೆಮ್ಮದಿ, ತನಗೂ ನೆಮ್ಮದಿ ಅಂತ ಮೀನಿನ ರೂಪ ತಾಳಿಕೊಂಡು ಬಂದಿಲ್ಲದ್ರೆ ಮೀನು ರೂಪ ಅಂತಂದಾಗ ಪರೀಕ್ಷಿತ್ ರಾಜರು ಹೇಳಿದಂತೆ ಅದು ದುರ್ವಾಸನೆ ಹಾಗೆ ಹೀಗೆ ತಲೆಗೆ ಬರುತ್ತೆ. ಅದಕ್ಕೋಸ್ಕರ ಮಧ್ವರೆ ಮೊದಲೇ ಅಂದರು ಮತ್ಸ್ಯ ಕ ಶಬ್ದಕ್ಕೆ ಸುಖ ರೂಪದ ಮೀನು ಅಂತ ಅರ್ಥ, ಸುಖವನ್ನು ಕೊಡುವ ಮೀನು ಅಂತ ಅರ್ಥ. ದುರ್ವಾಸನೆ ಬರುತ್ತಾದ್ರೆ ಸುಖ ಕೊಡುತ್ತಾ? ನಮ್ಮ ಕೊಡೋ ಗೊತ್ತಿಲ್ಲ. ನಮ್ಮ ಉತ್ತರ ಭಾರತದಲ್ಲೇ ಇದ್ದಾರೆ, ಅವರನ್ನು ಹೇಳುವುದೇ ಮೀನು ತಿನ್ನುವ ಬ್ರಾಹ್ಮಣರು. ಉತ್ತರ ಭಾರತದ ಬ್ರಾಹ್ಮಣ ಹಾಗೆ ಕರೀತಾರೆ. ನಮಗೆಲ್ಲ ಆ ಮೀನಿನ ದುರ್ವಾಸನೆ ಕೇಳಲಿಕ್ಕೆ ಸಾಧ್ಯ ಆಗೋದಲ್ಲ. ಅದಕ್ಕೆ ದಾಸರು ಆವಾಗ ನಾರುವ ಮೈಯ ಅಂತಂದರು. ನಾವು ಅದನ್ನೇ ತಲೆಯಲ್ಲಿ ತುಂಬಿಸಿಕೊಂಡು ದೇವರು ಕೂಡ ಮೈ ದುರ್ವಾಸನೆ ಬರುತ್ತೆ ಅಂತ ತಲೆಗೆ ಬರ್ತದೆ ಅಂತ ತಿಳ್ಕೊಂಡು ಮೊದಲೇ ಮತ್ಸ್ಯಕ ಸುಖ ರೂಪದ ಮೀನು ಅಂದರೆ ದುರ್ವಾಸನೆ ಇನ್ನೊಬ್ಬರಿಗೆ ಸುಖ ಕೊಡತಕ್ಕಂತಹ ಮೀನು ಅಂತ ತಿಳಿಸಲಿಕ್ಕೆ ಮತ್ಸ್ಯಕ ಎನ್ನುವ ಶಬ್ದವನ್ನು ಆಚಾರ್ಯ ಮಧ್ವರು ಬಳಸಿದ್ದಾರೆ. ಹಾಗಾದರೆ ಆ ಮೀನಿನ ರೂಪವನ್ನು ತಾಳಿಕೊಂಡು ಭಗವಂತ ವೇದವನ್ನು ತಾನು ಉದ್ಧಾರ ಮಾಡಿದ. ಇವ ಏನು ಮೀನು ರೂಪದಲ್ಲಿ ಬಂದಿದ್ದಾನೆ, ಅಲ್ಲೇ ಸಮೀಪದಲ್ಲಿ ಯಾರಿದ್ದ? ಈ ಸತ್ಯವ್ರತ ರಾಜನಿದ್ದ.
ಕಾಲೇ ಸಂಧ್ಯಾಂ ಸಮಾಚರೇತ್, ಆ ದೃಷ್ಟಿಯಿಂದ ಅರ್ಘ್ಯವನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ತಾನು ಬೊಗಸೆಯಿಂದ ಆ ನೀರನ್ನು ತೆಗೆದು ಪುನಃ ಕೆಳಗೆ ಹಾಕಬೇಕು ಅಂತಂದಾಗ ಬೊಗಸೆ ಒಳಗೆ ಬಂದಿರತಕ್ಕದ್ದೇ ಈ ಮೀನು. ಏನು ಹೆಸರು ಮೀನಿಗೆ? ನಾನೀಗ ಕಾಲೇ ಸರ್ವಂ ಸಮಾಚರೇತ್ ಅಂತಂದೆ. ಈಗ ಗಂಟೆಗಳಿಗೆ ನಿಲ್ಲಿಸಿ ನೀವು ಶುರು ಮಾಡ್ತೀವಿ. ಸ್ವಾಮಿ ಕಾಲ ಆಯಿತು, ಗಂಟೆ ಆಯಿತು ಅಂತ ಹೇಳಿ. ಅದಕ್ಕೆ ನಾನು ಗಂಟೆ ನೋಡಿ ನಿಲ್ಲಿಸುವುದು ಯಾವಾಗ ಬೇಕಾದ್ರೂ. ಯಾಕೆ ಆವಾಗ ನಿಮಗೂ ಗೊತ್ತಾಗ್ತಾವೆ ಸ್ವಾಮಿಗಳು ಗಂಟೆ ನೋಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಾಗ. ಏನು ಹೆಸರು ಆ ಮೀನಿದ್ದು? ಶಫರಿ. ಹೆಣ್ಣು ಮೀನು ತತ್ರಾಪಿ. ಗಂಡು ಮೀನು ವೇದವ್ಯಾಸರು ಸ್ಪಷ್ಟ ಚಿತ್ರಣ ಕೊಡ್ತಾರೆ. ಅದಕ್ಕೆ ಹೆಸರು ಶಫರಿ, ಹೆಣ್ಣು ಮೀನು. ಏನು ಹೆಣ್ಣು ಮೀನು? ಅದೇನು? ಒಂದು ಶಫರಿ ಎನ್ನುವುದೇ ಒಂದು ವಿಶೇಷ, ಎರಡನೇದು ಅದು ಹೆಣ್ಣು ಅಂತ ಮತ್ತೊಂದು ವಿಶೇಷ. ಇವನಿಗೆ ಉಪದೇಶ ಮಾಡಲಿಕ್ಕೆ, ದೇವರ ಬಗ್ಗೆ ಉಪದೇಶ ಮಾಡಲಿಕ್ಕೆ ಅದು ಏನಾಗಿ ದೇವರು ಯಾವ ರೂಪ ತಾಳಿಕೊಂಡು ಬಂದ? ಹೆಣ್ಣಿನ ರೂಪ ತಾಳಿಕೊಂಡು ಬಂದ. ಮಗುವಿಗೆ ಹೆಣ್ಣಿನ ಉಪದೇಶ ಹಿಡಿಯುವಷ್ಟು ಪ್ರಾಯಶಃ ಗಂಡಿನ ಉಪದೇಶ ಇಲ್ಲ. ಅಪ್ಪ 8 ವರ್ಷ ಆದಾಗ ಗಾಯತ್ರಿ ಕೊಟ್ಟ. ಅದು ವರ್ಗಾವಣೆ ಮಾಡಿದ್ದೋ ಅದು ಏನು ಅಂತ ಗೊತ್ತಿಲ್ಲ. ವರ್ಗಾವಣೆ ಅಂದರೆ ಏನು? ಈ ಜಾಗದಿಂದ ಅವನಿಗೆ ಅಲ್ಲಿಗೆ ವರ್ಗಾವಣೆ ಅಂದರೆ ಇಲ್ಲಿ ಇಲ್ಲ ಅವ. ಅದೇ ರೀತಿ ಅಪ್ಪ ತನ್ನಲ್ಲಿದ್ದಂಥ ಗಾಯತ್ರಿಯನ್ನು ಮಗನಿಗೆ ವರ್ಗಾವಣೆ ಮಾಡುವುದು ಅಂತಂದರೆ ಅದಕ್ಕೆ ವರ್ಗಾವಣೆ ಮಾಡುವ ಕ್ರಮ ಅಲ್ಲ, ತನ್ನಲ್ಲಿ ಇದ್ದದ್ದನ್ನು ಅವನಿಗೆ ಕೊಡುವುದು. ಗಾಯತ್ರಿ ಕೊಟ್ಟ, ಸರಿ, ಕೊಟ್ಟ ಕೂಟ ಗಾಯತ್ರಿನ ಅವನಿಂದ ಮಾಡಿಸ್ಲಿಕ್ಕೆ ಅಪ್ಪನಿಂದ ಸಾಧ್ಯ ಉಂಟಾ? ಆ ಗಾಯತ್ರಿ ಮಾಡಿಸ್ಬೇಕು ಅಮ್ಮನೇ ಅಲ್ವೋ. ಮಗು ಜಪ ಮಾಡಿದ್ಯಾ ಅಂತೇಳಿ ಕಾಲ ಕಾಲಕ್ಕೆ ಮಗುವಿಗೆ ಹೇಳಿ ಜಪ ಮಾಡಿಸುವ ಜವಾಬ್ದಾರಿ ಅಮ್ಮನ ತಲೆ ಮೇಲೆ ಉಂಟು. ಸತ್ಯ ಈಗ ಇವನಿಗೆ, ಈ ಸತ್ಯವ್ರತ ರಾಜನಿಗೆ ಉಪದೇಶ ಮಾಡಿ ಉಪದೇಶದಂತೆ ಅವನು ನಡೀಬೇಕೆನ್ನುವ ಉದ್ದೇಶದಿಂದ ಭಗವಂತ ಸ್ವಯಂ ತಾನು ಹೆಣ್ಣು ಮೀನಿನ ರೂಪ ತಾಳಿಕೊಂಡು ಎಲ್ಲಿ ಅವನ ಕೈಯಲ್ಲೇ ಕೂತ. ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ಏನು? ಆ ಮೀನನ್ನು ಅಲ್ಲಿ ಬಿಡುವುದು ಇಲ್ಲಿ ಬಿಡುವುದು ಅಂತಂದಾಗ ಮೀನಿಗೂ ಅವನಿಗೂ ಇರತಕ್ಕಂಥ ಸಂಭಾಷಣೆ, ಅಷ್ಟು ಅನ್ಯೋನ್ಯವಾಗಿರತಕ್ಕಂಥ ಸಂಭಾಷಣೆ. ಆ ಮೀನನ್ನು ಎಲ್ಲಿಗೆ ಬಿಡುವ ಪ್ರಸಂಗ ಬಂದರೂ ಕೂಡ ಆ ಮೀನು ಹೇಳೋದು, ನನ್ನನ್ನು ಬಿಡ್ತೀಯ, ನನ್ನನ್ನು ಮರೆತು ಬಿಡ್ತೀಯ, ನನ್ನನ್ನು ಬಿಡ್ತೀಯ, ನನ್ನನ್ನು ಮರೆತು ಬಿಡ್ತೀಯ. ಕೊನೆಗೆ ಯಾರು ನೀನು ಅಂತ ಕೇಳುವ ಹಂತಕ್ಕೆ ಬಂದ. ಅಂತೂ ಸಮುದ್ರ ತನಕ ಬರುವಾಗ ಕೂಡ ಕೇಳೋದು ನನ್ನನ್ನು ಬಿಡ್ತೀಯ. ಹಾಗಾದರೆ ಏನರ್ಥ? ನಿನ್ನೆ ಒಂದು ಸಂದೇಶ ಹೇಳಿದೆ. ಅಪ್ಪಮ್ಮನಿಗೂ ಮಕ್ಕಳಿಗೂ ಇರತಕ್ಕಂತಹ ಮಾನಸಿಕ ಸಂಬಂಧ ಎಲ್ಲಿ ಹೋದರೂ ಕೂಡ ಅದಕ್ಕೆ ಚ್ಯುತಿ ಬರಬಾರ್ದು ಅಂತ. ಇಷ್ಟೇ ಅಲ್ಲ, ನಮಗೆ ಜನ್ಮ ಕೊಟ್ಟವಳು ಅಪ್ಪ ಅಮ್ಮ, ಅದು ಕೂಡ ಜನ್ಮ ಪಡೆದ ಜಾಗ ಇದು, ನಾವು ಹುಟ್ಟಿದ ಜಾಗ ಇದು. ಹೇಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮನನ್ನು ಮರೆಯಬಾರ್ದೋ ಅದೇ ರೀತಿಯಲ್ಲಿ ಜನ್ಮ ಸ್ಥಳವನ್ನು ಕೂಡ ನಾವು ಮರೆಯಬಾರ್ದು. ಅಂದರೆ ಎಲ್ಲೇ ಹೋಗೋಣ, ಯಾವ ದೇಶಕ್ಕೆ ಹೋಗೋಣ, ನಮ್ಮ ಭಾರತ ಮಾತೆಯನ್ನು ನಾವು ಮರೆಯುವ ಪ್ರಸಂಗ. ಆ ಭಾರತ ಮಾತೆ ನಮ್ಮ ಅಮ್ಮನನ್ನು ಎತ್ತಿ ಹಿಡಿಯತಕ್ಕಂಥ ಒಂದು ಮಾತುಂಟು. ಹೆತ್ತ ತಾಯಿಗೆ ಹೆಗ್ಗಣ ಮುಟ್ಟು ಅಂತ ಒಂದು ಮಾತುಂಟು. ಕುಮಾತ ಜಾಯೇತ ನ ಕುಪುತ್ರ. ಅಮ್ಮ ಎಂದೂ ಕೂಡ ತನ್ನ ಮಗ ಕೆಟ್ಟವ ಅಂತ ಹೇಳುವಳಲ್ಲ ಅಂತೆ. ಮಗ ಏನು ಹೇಳಿಯಾನಂತೆ, ಅಮ್ಮ ಸರಿ ಇಲ್ಲ, ಅಪ್ಪಮ್ಮ ಸರಿ ಇಲ್ಲ. ನಾನು ಕಿವಿಯಾರಿ ಕೇಳಿದ್ದು. ಒಂದು ಅಮ್ಮನನ್ನು ಶಾಲೆಗೆ ಬರಲಿಕ್ಕೆ ಅಧ್ಯಾಪಕರು ಹೇಳಿ, ಈ ಮಗಳು ಸ್ವಲ್ಪ ಬೆಳೆದವಳು, ನಿಮ್ಮ ಕಲಾಶಾಲೆಯಲ್ಲಿ ಓದುವವಳು, ಕಲಾಶಾಲೆ ಗೊತ್ತಾಗಲ್ಲ, ಡಿಗ್ರಿ ಓದುವವಳು, ಅಲ್ಲಿಗೆ ಶಾಲೆಗೆ ಅಮ್ಮನನ್ನು ಕರೆಸುವ ಪ್ರಸಂಗ ಬಂತು. ಅಮ್ಮ ಬಂದು ಹೋದಳು. ಈ ಮಗು ಶಾಲೆಯಿಂದ ಮನೆಗೆ ಹೋಗಿ ಅಮ್ಮನ ಹತ್ರ ಹೇಳಿದ್ದೇನು ಗೊತ್ತಮ್ಮ,
ಇನ್ನು ಮುಂದೆ ಶಾಲೆಗೆ ಬರಬೇಡ. ಯಾಕೆ ಅಂತ ಕೇಳಿದೆ. ನೀನು ಬಂದರೆ ನನ್ನ ಗೆಳತಿಯರೆಲ್ಲ ನನಗೆ ತಮಾಷೆ ಮಾಡ್ತಾರೆ. ಅವಳ ನಿನ್ನಮ್ಮ, ಹೀಗಿರುವುದ ನಿನ್ನಮ್ಮ? ಪಾಪ ಏನೋ ಸ್ವಲ್ಪ ಸೌಂದರ್ಯ ಇಲ್ಲ ಅವಳಲ್ಲಿ, ಏನೋ ಹಳ್ಳಿ ಅವಳು ಪಾಪ ಏನೋ ಕರೆದಿದ್ದಾರೆ ಅಂತ ಬಂದಿದ್ದಾಳೆ. ಇಂತಹ ಪ್ರಸಂಗ ನಮ್ಮಲ್ಲಿ ಬರಬಾರದು. ಅದಕ್ಕೆ ಹೇಳಿದ್ದು, ಮಗು ಹೇಗೆ ಅಮ್ಮನಿಗೆ ಎಂಥದ್ದಾದರೂ ಕೂಡ ಮುದ್ದು, ಅದೇ ರೀತಿಯಲ್ಲಿ ಮಗುವಿಗೆ ಅಮ್ಮನು ಕೂಡ ಅಷ್ಟೇ ಮುದ್ದು ಅಂತ ಆಗಬೇಕು. ಆ ಸಂದೇಶ ಈ ಭಾಗವತದಿಂದ ಹೊರಡ್ತಾ ಇದೆ. ಆದ್ದರಿಂದ ಎಲ್ಲರೂ ಕೂಡ ಹೇಳುವುದೇನು ಅಂತಂದರೆ, ನಮ್ಮ ಪಕ್ಷಕ್ಕೆ ಜಯ ಆಗಲಿ, ನಮ್ಮ ನಾಯಕಿ ಬಿಳುಚು ಮೋರೆಗೆ ಜಯ ಆಗಲಿ. ನೋಡೋಣ, ನಮ್ಮನ್ನು ಆಡುವ ವೈಕ ಇದ್ದಾನಲ್ಲ, 3ನೇ ಪ್ರಜೆ, ಅವನ ಹತ್ರ ಕೇಳಿ. ಅವ ಎಂದಾದರೂ ಕೂಡ, ಈಗ ಇಷ್ಟು 10 ವರ್ಷ ಆಗ್ತಾ ಬಂತಲ್ಲ, ಎಂದಾದರೂ ಕೂಡ BJPಗೆ ಜಯವಾಗಲಿ ಅಂತ ಹೇಳಿದ್ದುಂಟ? ಅವ ಹೇಳಿದ್ರೆ ಭಾರತ ಮಾತಾಕಿ ಜೈ ಅಂತ ಹೇಳಿದ್ದಷ್ಟೇ ವಿನಃ ಮತ್ತೆ ಯಾವ ಮಾತವನ್ನು ಬಾಯಿಂದ ಬರ್ತದೆ. ಯಾಕೆ ಅಂತಂದರೆ ಅವನಿಗೂ ಗೊತ್ತು, ನಮ್ಮ ಭಾರತವಾಗಿ ಇತ್ತು ಅಂತಂದರೆ ಕಮಲ ಪುಷ್ಪ ಗೆದ್ದು ಮುದುಡುವುದಿಲ್ಲ ಅಂತ ಅವನಿಗೆ ಗೊತ್ತು. ಈ ರೀತಿಯಲ್ಲಿ ಸಂಬಂಧ ನಮಗೆ ಮತ್ತೆ ಯಾರು ಇರಬಾರ್ದು. ಹಾಗಾದರೆ ಇಲ್ಲ, ಒಂದು 50-60 ವರ್ಷದ ಹಿಂದೆ, ಅದನ್ನು ನಾನು ಗೊತ್ತಿರಲಿಲ್ಲ, ನೀವೆಲ್ಲ ಕೆಲವರು ಇದ್ದಿರ್ಬೋದಲ್ಲ, ಕ್ವಿಟ್ ಇಂಡಿಯಾ ಚಳವಳಿಯಿಂದ ಇಲ್ಲ ಅಂದರೆ ಇಂಡಿಯಾ ಬಿಟ್ಟು ಹೋಗಿ ಅಂತಲೂ ಅದರ ಅರ್ಥ. ಇಂಡಿಯಾವನ್ನು ಬಿಟ್ಟು ಹೋಗಿ ಅಂತ ಪುನಃ ಈಗ ಚಳವಳಿ ಬರಬೇಕು. ಈಗ ಮಾತ್ರ ಚಳವಳಿಯ ಸ್ವಲ್ಪ ಬದಲಾವಣೆ. ಆವಾಗ ಇಂಡಿಯಾವನ್ನು ಬಿಟ್ಟು ಹೋಗಿದ್ದರೆ ಈಗ ಇಂಡಿಯಾ ಹೋಗಿದ್ದ ಈಗ ಆ ಚಳವಳಿ ಪುನಃ ನಮ್ಮಲ್ಲಿ ಬರಬೇಕು. ಆದ್ದರಿಂದ ನಾವೆಲ್ಲ ಹೇಗೆ ನಮ್ಮನ್ನು ಹಡೆದಿರತಕ್ಕಂತಹ ಅಪ್ಪ ಅಮ್ಮನನ್ನು ಎಲ್ಲಿ ಹೋದರೂ ಕೂಡ ಮರೆಯುವ ಪ್ರಸಂಗ ಬರಬಾರ್ದು. ಹುಟ್ಟಿದ ಜಾಗವನ್ನೂ ಕೂಡ ನಾವು ಸದಾಕಾಲ ಎತ್ತಿ ಹಿಡಿಯುವಂತಹ ಪ್ರಸಂಗ ನಮ್ಮಲ್ಲಿ ಬರಬೇಕು ಅಂತಾದರೆ ವೇದವ್ಯಾಸದೇವರು ಕೊಟ್ಟಿರತಕ್ಕಂತಹ ಭಾಗವತದ ಈ ಶ್ಲೋಕವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಈ ರೀತಿಯಲ್ಲಿ ಆ ಮೀನು ಇವನ ಕೈಯಲ್ಲಿ ಬಂದು ನನ್ನನ್ನು ಬಿಡ್ತೀಯಾ ಅಂತ ಕೇಳಿದಾಗ ಏನು ಮಾಡಬೇಕಂತ ಒಂದೊಂದೇ ಕಡೆ ನಾವು ನಿನ್ನೆ ನೋಡಿದಾಗ 8 ಕಡೆಯಲ್ಲಿ ಅದನ್ನು 8ನೇ ಸ್ಥಳವೇ ಅದು ಸಮುದ್ರ. ಮತ್ತು ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಬಿಡಲಿಕ್ಕೆ. ಅದರಿಂದ ಅಲ್ಲಿ ಬಿಡ್ತೇನೆ ಅಂತಂದಾಗ ಅಲ್ಲಿ ಕೂಡ ಇದೇ ಮಾತು ಹೇಳುವಾಗ ಕೇಳಿದೆ, ಯಾರು ನೀನು ಸತ್ಯ ಹೇಳು ಅಂತ. ಇದು ಹೇಗೆ ಅಂತಂದರೆ ಶಂತನು ಮತ್ತು ಅವನ ಹೆಂಡತಿಗೆ ಕೊನೆಯ ಹಂತದಲ್ಲಿ 8 ಹಡದಾದ ಮೇಲೆ ಯಾರು ನೀನು ಅಂತ ಶಂತನು ಕೇಳುವಂತೆ ಇಲ್ಲಿಯೂ ಕೂಡ 8ನೇ ಸ್ಥಳದಲ್ಲಿ ಬಿಡುವಾಗ ಯಾರು ನೀನು ಅಂತ ಕೇಳಿದಾಗ ನಾನು ಶಬರಿ, ನಾನು ಭಗವಂತ ದೇವರಾಗಿ ನಿನ್ನನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ನಾನು ಬಂದವ. ಶಬರಿ, ಹೌದು. ಶಬರಿ ಶಬ್ದದ ಅರ್ಥ ಏನು ಅಂತ ಕೇಳಿದ್ದಕ್ಕೆ ನೀನಂದಿದ್ದು ಗಂಡು ಮುಖ. ಅದರಿಂದ ಇವತ್ತು ಹೇಳೋಲ್ಲ, ನಾಳೆ ಪುನಃ ಸೇರಿದಾಗ ಶಬರಿ ಅಂದರೆ ನಮ್ಮ ಆಧ್ಯಾತ್ಮಕ್ಕೆ, ನಮ್ಮ ದೈನಂದಿನ ಜೀವನದಲ್ಲಿ ಶಬರಿ ಶಬ್ದದ ಅರ್ಥವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಎನ್ನುವ ಉದ್ದೇಶದಿಂದಲೇ ಕಾಣುತ್ತೆ. ವೇದವ್ಯಾಸದೇವರು ಒಂದು ಮಾತಂದರು, ಈಗ ಒಂಚೂರು ಹೇಳಿಬಿಡ್ತೇನೆ. ಒಂದು ಕೋಶ ಅಂದರೆ ಡಿಕ್ಷನರಿ ನಿಮ್ಮ ಭಾಷೆಯಲ್ಲಿ. ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಶಪರ ಶಬ್ದದ ಅರ್ಥ ಪ್ರೋಷ್ಟ ಸ್ಮೃತ ಶಪರಿ ಇತಿ. ಪ್ರೋಷ್ಟ ಶಪರಿ ಎನ್ನುವುದಕ್ಕೆ ಪ್ರೋಷ್ಟ ಅಂತ ಹೆಸರು ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಚೂರು ಬಿಡಿಸ್ತೇನೆ ಅದರದ್ದು. ಇದು ಗಂಜಾಗಿದೆ ಗೊತ್ತು ನಿಮಗೆ, ಅದೇನು ಸ್ವಲ್ಪ ಬಾಯಿ ತುರಿಕೆ. ಪ್ರಕೃಷ್ಟವಾದ ಓಷ್ಟ ಅಂದರೆ ತುಟಿ. ಪ್ರಕೃಷ್ಟವಾದ ತುಟಿ ಉಳ್ಳ ಮೀನಿಗೆ ಶಬರಿ ಅಂತ ಹೆಸರು. ಇದು ಕೋಶಕಾರರು ಕೊಟ್ಟಿರತಕ್ಕಂಥ ವಿಷಯ. ಒಳ್ಳೆ
ಬಿಂಬಾದ ರೋಷ್ಟಿಂ ಕಸ್ತೂರಿ ಜಂಬಾಲ ತಿಲಕಾಂ ಭಜೆ. ನಿಮಗೆ ಬರುವುದಿಲ್ಲ ಅಂತ ಗೊತ್ತು ನನಗೆ. ಅದು ಶ್ರೀ ಶ್ರೀಶ ಗುಣದರ್ಪಣ ವಾದಿರಾಜ ಶ್ರೀಪಾದರು ಶ್ರೀ ಸೂಕ್ತದ ಜಾಗದಲ್ಲಿ ಮಾಡಿರತಕ್ಕಂಥ ಸ್ತೋತ್ರ, ಲಕ್ಷ್ಮೀ ಸ್ತೋತ್ರ. ಅದರಲ್ಲಿ ಬಿಂಬಾದೋಷ್ಟಿ ಓಷ್ಟಿ, ಓಷ್ಟ ಅಂದರೆ ತುಟಿ ಉಳ್ಳವಳು ಅಂತ. ಹಾಗೆ ಇದೇನು ಇದು ಪ್ರೋಷ್ಟ. ಪ್ರ ಅಂದರೆ ಉತ್ತಮವಾದ, ಪ್ರ ಅಂದರೆ ಪ್ರಕೃಷ್ಟವಾದ್ದು. ಪ್ರಕೃಷ್ಟವಾದ ತುಟಿ ಉಳ್ಳಂತಹ ಮೀನಿಗೆ ಶಪರಿ ಅಂತ ಹೆಸರು ಅಂತ ಹಲಾಯುಧ ಕೋಶಕಾರರು ಕೊಟ್ಟಿದ್ದಾರೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಸೇರೋಣ.